ಆತ್ಮೀಯ ವಿದ್ಯಾರ್ಥಿಗಳೇ, ಹೈಯರ್ ಸೆಕೆಂಡರಿ ದ್ವಿತೀಯ ವರ್ಷದ ಕನ್ನಡ ಐಚ್ಛಿಕ ತರಗತಿಗೆ ಎಲ್ಲರಿಗೂ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ನಮ್ಮ ಪಠ್ಯಭಾಗದ 4ನೇ ಘಟಕವಾದಂತಹ ನಾಟಕ ರಂಗ ಎಂಬ ಘಟಕದಲ್ಲಿ ಬಂದಿರುವ ಕೊನೆಯ ಪಾಠ ಮಂಥರೆ ಎಂಬ ನಾಟಕ, ಇದನ್ನು ನೋಡೋಣ. ಇದನ್ನು ಬರೆದವರು ಕನ್ನಡದ ಪ್ರಸಿದ್ಧ ಕವಿಯಾದಂತಹ ಡಾಕ್ಟರ್ ಎಚ್.ಎಸ್. ವೆಂಕಟೇಶ ಮೂರ್ತಿಯವರು. ಇವರು ಕವಿಯಾಗಿದ್ದರೂ ಕೂಡ ಕನ್ನಡದ ವಿವಿಧ ಸಾಹಿತ್ಯ ಪ್ರಕಾರಗಳಲ್ಲಿ ಇವರ ರಚನೆ ಮೂಡಿ ಬಂದಿದೆ. ಅದು ಕವಿತೆ ಆಗಿರಬಹುದು, ನಾಟಕ ಆಗಿರಬಹುದು, ಪ್ರಬಂಧ ಆಗಿರಬಹುದು, ಕಾದಂಬರಿ ಆಗಿರಬಹುದು, ಕತೆ, ಮಕ್ಕಳ ಸಾಹಿತ್ಯ, ಅನುವಾದ, ವಿಮರ್ಶೆ, ಇವುಗಳಲ್ಲೆಲ್ಲ ಇವರು ಕೃತಿ ರಚನೆ ಮಾಡಿದ್ದಾರೆ. ಹಾಗೆ ಅಂಕಣ ಬರಹಗಾರರಾಗಿ ಕೂಡ ಇವರು ಪ್ರಸಿದ್ಧರಾಗಿದ್ದವರು. ಜೊತೆಗೆ ಕನ್ನಡ ಚಲನಚಿತ್ರ ರಂಗದಲ್ಲಿ ಕೂಡ ಕೆಲಸ ಮಾಡಿದವರು. ಹಾಡು, ಸಂಭಾಷಣೆ ಎಲ್ಲವನ್ನು ಬರೆದಂತವರು. ಅವರು ಬರೆದಂತಹ ಈ ನಾಟಕ ಮಂಥರೆ. ನಮ್ಗೆ ಗೊತ್ತಿದೆ, ಮಂಥರೆ ಹೆಸರು ನಾವು ಕೇಳಿರ್ತೇವೆ. ಇದು ವಾಲ್ಮೀಕಿ ಬರೆದಂತಹ ರಾಮಾಯಣದಲ್ಲಿ ಬರುವಂತಹ ಒಂದು ಪಾತ್ರ. ಹಾಗಿರುವಾಗ ಅಂತಹ ಆ ರಾಮಾಯಣದ ಒಂದು ಭಾಗ ಇಲ್ಲಿ ಬರುವಂತದ್ದು ಆ ಕತೆ. ಹಾಗಿರುವಾಗ ಮಂಥರೆ ಎಂಬ ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಆ ಕಥಾಭಾಗ ಆ ರೀತಿಯದು. ಆಗ ಮಂಥರೆಯ ಪರಿಚಯ ಮಾಡಿದ್ರೆ, ಮಂಥರೆ ಗೊತ್ತಿದೆ ನಮ್ಗೆ ಅಲ್ವಾ? ದಶರಥನ 3ನೇ ಪತ್ನಿ ಕೈಕೇಯಿಯ ಸೇವಕಿಯಾಗಿ ಅವಳ ಜೊತೆ ಇದ್ದವಳು. ಕೈಕೇಯಿ ಮದುವೆಯಾಗಿ ಬಂದಾಗ ಅವಳ ಜೊತೆಗೆ ಬಂದವಳು. ಯಾಕಂದ್ರೆ ಕೈಕೇಯಿ ಮಗುವಾಗಿರುವಾಗ ಅವಳನ್ನು ಸಾಕಿದವಳು ಇವಳು, ಬಹಳ ಪ್ರೀತಿಯಿಂದ ನೋಡಿದವಳು. ಯಾಕಂದ್ರೆ ಮಂಥರೆ ಅವಿವಾಹಿತೆ. ಹಾಗಿರುವಾಗ ಅವಳಿಗೆ ಸರ್ವಸ್ವವು ಈ ಕೈಕೇಯಿ ಆಗಿದ್ಲು. ಆದ ಕಾರಣ ಅವಳ ಜೊತೆಗೆ ಬಂದದ್ದು. ಜೊತೆಗೆ ಮದುವೆ ಆಗದೆ ಇದ್ರು ಕೂಡ ಆ ಮಗುವಿನ ಮೇಲಿನ ಪ್ರೀತಿ, ಆ ಮಾತ್ರ ವಾತ್ಸಲ್ಯ ಅವಳಲ್ಲಿ ತುಂಬಿಕೊಂಡಿತ್ತು. ಜೊತೆಗೆ ಇಲ್ಲಿ ಬಂದ ಬಳಿಕ, ಅರಮನೆಗೆ ಬಂದ ಬಳಿಕ ಕೂಡ ಆ ಕೈಕೇಯಿಯ ಆ ಪ್ರೀತಿ ಅಲ್ಲದೆ ಬೇರೆ ಯಾರಿಂದ ಕೂಡ ಅವಳಿಗೆ ಆ ಪ್ರೀತಿ ಸಿಗಲಿಲ್ಲ. ಜೊತೆಗೆ ಯಾರು ಕೂಡ ಅವಳ ಕೈಯಲ್ಲಿ ಅವರ ಮಗುವನ್ನು ಆಡಿಸಿ ಕೊಡ್ಲಿಲ್ಲ. ಹಾಗಾಗಿ ಮಂಥರೆಗೆ ಕೈಕೇಯಿಯ ಮೇಲೆ ಅತಿಯಾದ ಪ್ರೀತಿ ಹೆಚ್ಚಾಯಿತು. ಜೊತೆಗೆ ಕೈಕೇಯಿಯ ಮಗನಾದಂತಹ ಭರತನ ಮೇಲೆ ಕೂಡ ಅಪರಿಮಿತವಾದಂತಹ ಪ್ರೀತಿ ತುಂಬಿಕೊಂಡಿತ್ತು. ಅಂತ ಸಮಯದಲ್ಲಿ ದಶರಥ ರಾಜ ತೀರ್ಮಾನಿಸ್ತಾನೆ ರಾಮನನ್ನು ಯುವರಾಜ ಪಟ್ಟಕ್ಕೆ ಏರಿಸಲಿಕ್ಕಾಗಿ, ಆ ಪಟ್ಟವನ್ನು ನೀಡಲಿಕ್ಕಾಗಿ. ಅಂತ ಸಮಯದಲ್ಲಿ ಕೈಕೇಯಿ ಮತ್ತು ಭರತನನ್ನು ಹೊರತು ಬೇರೆ ಯಾರ ಮೇಲೆ ಕೂಡ ಆ ಪ್ರೀತಿ ಇಲ್ಲದ, ಅವರ ಮೇಲೆ ಮಾತ್ರ ಎಲ್ಲ ಸರ್ವ ಪ್ರೀತಿಯನ್ನು ತುಂಬಿಕೊಂಡಂತಹ ಕೈಕೇಯಿಗೆ, ಮಂಥರೆಗೆ ಬಹಳ ಆಘಾತ ಆಗ್ತದೆ. ಆಗ ಅವಳು ಮಾಡುವಂತಹ ಪ್ರಯತ್ನ ಏನು? ತನ್ನಷ್ಟು ಪ್ರೀತಿಯಿಂದ ಕಂಡಂತಹ ಭರತನಿಗೆ ಆ ಪಟ್ಟ ಸಿಗಬೇಕು, ಯುವರಾಜ ಪಟ್ಟ ಸಿಗಬೇಕು ಅಂತ ಅವಳು ಮಾಡಿದಂತಹ ಪ್ರಯತ್ನ. ನಮ್ಗೆ ಗೊತ್ತಿದೆ, ಅವಳ ಕಾರಣವಾಗಿ, ಕೈಕೇಯಿಯ ಮಂಥರೆಯ ಕಾರಣವಾಗಿ ರಾಮಾಯಣ ಕಥೆ ಬಂದದ್ದು ಎಂಬುದಾಗಿ ಗೊತ್ತಾಗ್ತದೆ. ಆಗ ಆ ಕಥೆಯನ್ನು ಇಲ್ಲಿ ನಾಟಕ ರೂಪದಲ್ಲಿ ಕೊಟ್ಟಿದ್ದಾರೆ ಡಾಕ್ಟರ್ ಎಚ್.ಎಸ್. ವೆಂಕಟೇಶ ಮೂರ್ತಿಯವರು. ಹಾಗೆ ಇಲ್ಲಿ ಅದಕ್ಕೆ ಬೇಕಾದ ಬದಲಾವಣೆಯನ್ನು ಮಾಡಿದ್ದಾರೆ. ಕೇವಲ ಅದೇ ಕಥೆಯನ್ನು ಅದೇ ರೀತಿ ಕೊಟ್ಟದಲ್ಲ, ಆಗ ಮಂಥರೆಯ ಆ ಹೆಣ್ಣೊಬ್ಬಳ ಅಂತರಂಗದ ಇನ್ನೊಂದು ಬಗೆಯ ಚಿತ್ರ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಮಂಥರೆಯ ಬೋಧನೆಯಿಂದಾಗಿ ಕೈಕೇಯಿ ಕೂಡ ಆ ಬೇರೆಯವರ ಹಕ್ಕು ಅಥವಾ ಯೋಗ್ಯತೆಯನ್ನು ಅಲಕ್ಷಿಸಿಕೊಂಡು ಅಧಿಕಾರವನ್ನು ತನ್ನ ಪುತ್ರನಿಗೆ ಲಭಿಸುವಂತೆ ಮಾಡಲಿಕ್ಕೆ ಪ್ರಯತ್ನಿಸ್ತಾಳೆ.
ಹಾಗಿರುವಾಗ ಆ ಪ್ರಯತ್ನ ಮಾಡಲಿಕ್ಕೆ ಕಾರಣ ಮಂಥರೆ. ಅದು ಇಲ್ಲಿ ಆ ಒಂದು ಬದಲಾವಣೆಯಲ್ಲಿ ಕಾಣಿಸ್ತದೆ ಈ ನಾಟಕದಲ್ಲಿ. ಜೊತೆಗೆ ಆ ಒಂದೊಂದು ಪಾತ್ರ ಕೂಡ, ಆ ಭರತನ ಪಾತ್ರ ಯಾವ ರೀತಿ ಇದೆ ಇದು ಕೂಡ ಗೊತ್ತಾಗ್ತದೆ. ಅದು ನಮಗೆ ಆ ನಾಟಕವನ್ನು ನೋಡಿದಾಗ ಅರ್ಥ ಆಗಬಹುದು. ಹಾಗಿರುವಾಗ ನಾವು ಆ ನಾಟಕವನ್ನು ನೋಡೋಣ. ಜೊತೆಗೆ ಇದು ನಮ್ಮ ನಿಜವಾದ ತರಗತಿಯಲ್ಲಿ ಮಾಡಬೇಕಾದಂತ ಪಾಠ. ಹಾಗಿರುವಾಗ ವಿದ್ಯಾರ್ಥಿಗಳಿಗೆ ನಿಮಗೆ ಇದನ್ನು ಅಭಿನಯಿಸಬಹುದು. ಆದರೆ ನಾವೀಗ ಇಂತಹ ಸ್ಥಿತಿಯಲ್ಲಿ ಈ ರೀತಿಯ ತರಗತಿಯಲ್ಲಿ ಯಾವ ರೀತಿ ಅರ್ಥ ಮಾಡಿಕೊಳ್ಬಹುದು ಅದನ್ನು ಮಾಡೋಣ. ಹಾಗಿರುವಾಗ ನಾಟಕ ಆರಂಭ ಆಗ್ತದೆ. ರಂಗದ ಮೇಲೆ ಬೆಳಕಾಗ್ತದೆ. ಆಗ ಕೆಲವರು ಶಿಷ್ಟ ಮತ್ತು ಗ್ರಾಮ್ಯ ವೇಷದಿಂದ ಇಬ್ಬರು ಸ್ತ್ರೀಯರು ಬಂದು ಗಣಪತಿಯ ಸ್ತುತಿಯನ್ನು ಮಾಡ್ತಾರೆ. ಗೊತ್ತಿದೆ ನಮಗೆ ಅಲ್ಲ, ಯಾವುದೇ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ದೇವತಾ ಸ್ತುತಿ ಮಾಡುವಂಥದ್ದು. ಆ ರೀತಿಯಾಗಿ ಗಣಪತಿ ಸ್ತುತಿ ಬರ್ತದೆ. ಹಾಗಿರುವಾಗ ಆ ವೇಷ ಕೂಡ ಹಾಗಿದೆ, ಶಿಷ್ಟ ಮತ್ತು ಗ್ರಾಮ್ಯ ಎರಡು ರೀತಿಯ ವೇಷದಲ್ಲಿ ಬರ್ತಾರೆ. ಅವರ ಭಾಷೆ, ಹಾಡು, ಅಭಿನಯ ಎಲ್ಲ ಕೂಡ ಸಂಪ್ರದಾಯಯುತವಾಗಿ ಗೊತ್ತಾಗ್ತದೆ ನಮಗೆ. ಹಾಗಿರುವಾಗ ಆ ಹಾಡು ಯಾವುದು ಅಂತ ನಾವು ನೋಡಿಕೊಳ್ಳೋಣ. ಹೇಳ್ತಾರೆ ಅಲ್ಲ, ಶ್ವೇತ ವಸ್ತ್ರಾನ್ವಿತ ನವರತ್ನ ಭೂಷಿತ ಕಾಮಿತಾರ್ಥ ಪ್ರದಾತ ಶರಣು ಕೈಲಾಸ ಸುಸ್ಥಿತ ಶರಣಜನ ಸಂಸ್ತುತ ಪಾರ್ವತಿ ಪ್ರಿಯಸುತ ಶರಣು. ಇಲಿಯ ಮೇಲೇರಿದವನೇ ಶರಣು, ನಗೆ ಮೊಗವ ತೋರಿದವನೇ, ಕಡುವು ಕೊಡು ಎನ್ನುವವನೇ ಶರಣು, ಗುಡ್ಯಾಣ ದುದರದವನೇ ಶರಣು ಅಂತ ಬರ್ತದೆ. ಹಾಗೆ ಸರ್ವ ಶುಭದಾಯಕ ಭಕ್ತಿ ಪ್ರದಾಯಕ ಸಿದ್ಧಗಣನಾಯಕ ಶರಣು, ವಿಘ್ನ ಪರಿಹಾರಕ ಆನಂದಕಾರಕ ಸಮೃದ್ಧಿ ಪ್ರೇರಕ ಶರಣು, ಮನೆ ಮನೆಯ ಮುದ್ದು ಗಣಪ ಶರಣು, ಕೇಳಿದ್ದು ನಿನಗೆ ಕೊಡುವೆ ಕಾಡದಿರು ಕೋಡಿ ಗಣಪ ಶರಣು, ಅಂಗಳದ ಲಾಡ ಬಿಡುವೆ. ಹೀಗೆ ಈ ಹಾಡು ಬರ್ತದೆ, ಒಂದು ದೇವತಾ ಸ್ತುತಿ. ಆ ಬಳಿಕ ಏನಾಗ್ತದೆ, ನಾಂದಿ ಅಂತ ನಿಮಗೆ ಕಾಣ್ತದಲ್ಲಿ ಅಲ್ವಾ. ಏನು ನಾಂದಿ ಅಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಆರಂಭಿಸುವಾಗ ಒಂದು ಶುಭಾರಂಭ ಮಾಡುವಂಥದ್ದು ಆ ಕಾರ್ಯವನ್ನು, ಅಥವಾ ಈ ಶುಭ ಕಾರ್ಯಗಳಲ್ಲಿ ಇದನ್ನು ಬಳಸ್ತಾರೆ. ಅದನ್ನು ಬೇಕಿದ್ರೆ ನೋಡೋಣ ಯಾವ ರೀತಿ ಕೊಟ್ಟಿದ್ದಾರೆ. ದೀಪಲಕ್ಷ್ಮಿಗೆ ಹಾಕೋ ಹಿಂದೆ ನೆಳಲಿನ ಸೆರಗು, ಅದ ಲೋಕಕ್ಕೆ ಬೆರಗು, ಜೀವನದಿ ಹೊಕ್ಕಳಲ್ಲಿ ಸಾವಿನ ಸುಳಿಯು, ಮ್ಯಾಲೆ ತಣ್ಣನೆ ಹೊಳೆಯು, ನೀರಿನ ಕೊಡಪಾನ ಮೋಡ ಮಿಂಚಿನ ಕಡುಗ, ಒಳಗ ಮಿಂಚಿನ ಕಡುಗ, ತೆಂಕಣ ತಂಗಾಳಿಯೊಳಗ ಜಂಜಾವಾತ, ತಿಳಕ ಒಳಗಿನ ಮಾತ, ಒಳಗಿನೊಳಗಿನ ಮಾತ. ಈ ರೀತಿಯಾಗಿ ಆ ನಾಟಕಕ್ಕೆ ಸಂಬಂಧಪಟ್ಟಂತಹ ಒಂದು ಮಾತಿಲ್ಲಿ ಹೇಳ್ತಾರೆ ನಾಂದಿಯಲ್ಲಿ. ಅಂದ್ರೆ ಯಾವ ರೀತಿಯಾಗಿ ನಾಟಕದ ಕತೆ ಕೂಡ ಸಾಕ್ತದೆ ಅಂತ. ಇಷ್ಟ ಆದ ಬಳಿಕ ದೃಶ್ಯ ಒಂದರಲ್ಲಿ ಯಾವ ರೀತಿ ಪಾತ್ರಗಳು ಬರ್ತವೆ, ಸಂಭಾಷಣೆ ಇದೆ ಅಂತ ನೋಡಬಹುದು. ರಂಗದ ಮೇಲೆ ಉತ್ಸಾಹದಿಂದ ಕೈಕೇಯಿಯ ಪ್ರವೇಶ. ಮಂಥರೆಯ ಕೈ ಹಿಡಿದು ಅಪ್ಪಾಲೆ ತಿಪ್ಪಾಲೆ ತಿರುಗಿ ಎದುರಿಸಿ ಬಿಡುತ್ತಾ. ಹಾಗೆ ಕೈಕೇಯಿ ಗೊತ್ತಿದೆ ನಮ್ಗೆ ಅಲ್ವಾ, ದಶರಥನ 3ನೇ ಪತ್ನಿ. ಯಾಕಂದ್ರೆ ಉಳಿದ ಇಬ್ಬರು ಹೆಂಡತಿಯರಿಗೆ, ಕೌಸಲ್ಯ ಮತ್ತು ಸುಮಿತ್ರೆಗೆ ಮಕ್ಕಳ ಆಗದೇ ಇದ್ದಾಗ ಈ 3ನೇ ವಿವಾಹವನ್ನು ಮಾಡ್ತಾನೆ ಯಾರು, ದಶರಥ. ಹಾಗೆ ಆ ರೀತಿ ಬಂದಂತಹ ಕೈಕೇಯಿ, ಆ ಕೈಕೇಯಿಯ ಮಗ ಭರತ, ಆ ಕೈಕೇಯಿಯ ಮೇಲೆ ಅತಿಯಾದ ಪ್ರೀತಿ ಇಟ್ಟಂತಹ ಮಂಥರೆ. ಹಾಗಿರುವಾಗ ಆ ಆರಂಭದ ದೃಶ್ಯದಲ್ಲಿ ಇವರಿಬ್ಬರು ಕಾಣಿಸ್ತಾರೆ, ಬಹಳ ಸಂತೋಷದಲ್ಲಿ ಇದ್ದಾರೆ. ರಂಗದ ಮೇಲೆ ಉತ್ಸಾಹದಿಂದ ಕೈಕೇಯಿಯ ಪ್ರವೇಶ. ಮಂಥರೆ ಕೈ ಹಿಡಿದು ಅಪ್ಪಾಲೆ ತಿಪ್ಪಾಲೆ ತಿರುಗಿ ಎದುರಿಸಿ ಬಿಡುತ್ತಾ. ಅಪ್ಪಾಲೆ ತಿಪ್ಪಾಲೆ ತಿರುಗುತ್ತಾರೆ ಅಂದ್ರೆ ಅಪ್ಪಾಲೆ ತಿಪ್ಪಾಲೆ ಒಂದು ರೀತಿಯ ಆಟ. ಹಾಗೆ ಇಬ್ಬರು ಸಂತೋಷದಲ್ಲಿ ಕೈಕೇಯಿ ಹಿಡಿದು ಆಟ ಆಡ್ತಾರೆ. ಆಗ ಏನ್ ಹೇಳ್ತಾಳೆ ಕೈಕೇಯಿ ನೋಡೋಣ. ಮಂಥರ, ನನಗೆ ಇವತ್ತು ಸಂತೋಷ ಅಂದ್ರೆ ಸಂತೋಷ, ಅದಕ್ಕೆ ಈ ಕುಣಿತ, ಈ ಬಣಿತ, ಸಂಭ್ರಮ ಕುಕ್ಕಿ ಬರೆದಿರೋ ಈ ಹಾಡು. ಯಾಕೆ ತನಗೆ ಸಂತೋಷ ಅಂತ ಹೇಳ್ಕೊಳ್ತಾ ಇದ್ದಾರೆ. ನನಗೆ ಅತ್ಯಂತ ಸಂತೋಷದ ಸಮಯ ಇವತ್ತು, ಅದಕ್ಕಾಗಿ ಹಾಡು ಕುಣಿತಾ ಇಲ್ಲ, ಹಾಡಬೇಕು ಕುಣಿಬೇಕು ಅಂತ ತೋರ್ತಾ ಇದೆ. ನನ್ನ ಮಗ ಯುವರಾಜ ಆಗ್ತಿದ್ದಾನೆ, ಯುವರಾಜ ಆಗ್ತಿದ್ದಾನೆ ನನ್ನ ಮಗ. ಜೋರು ಮೂತಿ ಮುದುಕಿ ಇವತ್ತಾದ್ರೂ ಹೊಟ್ಟೆ ತುಂಬ ನಗು ಹೇಳ್ತಾಳೆ. ಆಗ ಸಂಭ್ರಮಲ್ಲಿ ಕೈಗೆ ಹೇಳ್ತಾ ಇದ್ದಾಳೆ, ಇಷ್ಟು ಸಂತೋಷ ಯಾಕೆ ಗೊತ್ತಾಗ್ಲಿಲ್ವ ನಿನಗೆ, ನನ್ನ ಮಗ ಯುವರಾಜ ಆಗ್ತಿದ್ದಾನೆ. ಸರಿ ಕೇಳು, ಮುದುಕಿ ಅಲ್ವಾ, ಯುವರಾಜ ಆಗ್ತಿದ್ದಾನೆ ನನ್ನ ಮಗ. ಜೊತೆಗೆ ಹೇಳ್ತಾಳೆ, ಜೋಲು ಮೂತಿ ಮುದುಕಿ, ಮುದುಕಿ ಅಲ್ಲ ಅಂತಾರೆ ಮುದುಕಿ. ಜೊತೆಗೆ ಅವಳ ದೇಹ ಕೂಡ ವಿಕಾರವಾಗಿರುವಂತದ್ದು, ಆ ಕಾರಣ ಯಾರಿಗೆ ಅವಳನ್ನು ಇಷ್ಟ ಇಲ್ಲ ನೋಡ್ಲಿಕ್ಕೆ ಅಂತ ಕುರೂಪಿ. ಆದ್ರೆ ಇವಳಿಗೆ ಆ ಆರಂಭದ ಮಗುವಾಗಿರುವಾಗಲೇ ತನಗೆ ಸಾಕಿದವಳು, ತಾಯಿಯ ಸ್ಥಾನದಲ್ಲಿ ನಿಂತು. ಹಾಗಿರುವಾಗ ತಮಾಷೆಯಲ್ಲಿ ಸಲಿಗೆಯಲ್ಲಿ ಹೇಳ್ತಾಳೆ, ನಗು ನಗು ಇವತ್ತಾದ್ರೂ ಹೊಟ್ಟೆ ತುಂಬಾ ನಗು, ಹೊಟ್ಟೆ ತುಂಬಾ ನಗು ಅಂದ್ರೆ ತುಂಬಾ ಅಲ್ಲ ಸಂತೋಷದಿಂದ ನಗು ಅಂತ ಹೇಳ್ತಾಳೆ. ಇಷ್ಟು ಇವಳು ಸಂತೋಷದಲ್ಲಿ ಹೇಳುವಾಗ ಕೈಕೇಯಿ ಮಂಥರೆಗೆ ಆಶ್ಚರ್ಯ ಆಗ್ತದೆ. ಅವಯ್ಯ ಯುವರಾಜ ಆಗ್ತಾನೆ ನಿನ್ ಮಗ? ಹಾಗಿರೋ ಮಂಥರೆಗೆ ಆಗ್ತದೆ, ಏನು ನಿನ್ನ ಮಗ ಯುವರಾಜ ಆಗ್ತಿದ್ದಾನ? ಹಂಡೆ ಹಾಲು ಕುಡಿದಂಗಾಯ್ತು ನೋಡು. ಸಂತೋಷ ಆಗ, ಅಯ್ಯೋ ನನಗೆ ಒಂದು ಹಂಡೆ ಹಾಲು ಕುಡಿದಾಗಷ್ಟು ಸಂತೋಷ ಆಗ್ತದೆ. ಯಾಕಂದ್ರೆ ಮೊದಲೇ ಭರತನ ಮೇಲೆ ಪ್ರಾಣ ಯಾರಿಗೆ, ಮಂಥರೆಗೆ. ಹಾಗಿರುವ ಕೈಗೆ ಹೀಗೆ ಹೇಳೋ ಸಂತೋಷ ಆಗ್ತದೆ. ಚೂಟುದ್ದಾಯ್ತಾ
ಅಜ್ಜಿ ಎತ್ಕೊ ಅಂತ ಇದ್ದ. ಅಯ್ಯೋ ಅವನಿಗೆ ಪಟ್ಟ ಸಿಗ್ತಾ ಇದೆಯಾ ಅಂದ್ರೆ ಈಗ ಆಶ್ಚರ್ಯ ಆಗ್ತದೆ, ಮನಸ್ಸಲ್ಲಿ ಇದ್ರು ಕೂಡ ಅಲ್ವಾ. ಚಿಕ್ಕ ಹುಡುಗ ಅಂತ ಅವಳ ಮನಸ್ಸಲ್ಲಿ ಇದೆ. ನಾನು ಚೋಟು ಉದ್ದ, ಇಷ್ಟು ಚಿಕ್ಕ ಉದ್ದ, ಇಷ್ಟೇ ಉದ್ದ ಇದ್ದ ಅವನು. ಅಜ್ಜಿ ಎತ್ಕೊ ಅಂತ ಇದ್ದ. ನನ್ನ ಹತ್ರ ಆಗಾಗ ಹೇಳ್ತಾ ಇಲ್ಲ, ಅಜ್ಜಿ ಎತ್ಕೊ ಅಂದ್ರೆ ಎತ್ತಿಕೋ ಅಂತ ಹೇಳ್ತಾ ಇದ್ದ. ಈಗ ಅವ ಯುವರಾಜ ಆಗ್ತಾ ಅಂದ್ರೆ ನಂಬಂಗಿಲ್ಲ ಬಿಡು, ಅಯ್ಯೋ ನಂಬಲಿಕ್ಕೆ ಆಗ್ತಾ ಇಲ್ಲ ಅಂತ ಸಂತೋಷ ಪಡ್ತಾಳೆ ಇವಳು ಕೂಡ. ನಂಬಲಿಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ನನಗೆ ಅಷ್ಟು ಸಂತೋಷ ಆಗ್ತಿದೆ. ಹಾಗಿರುವಾಗ ಹೀಗಿದ್ರೆ ನೀನ್ ಕುಣಿ ನನಗೆ ವಿಶೇಷ ಅಲ್ಲ. ಈಗ ಯಾಕೆ ಕುಣಿತಾ ಇದ್ದೀನಿ ಕೇಳಿದಲ್ಲ, ಕೈಯಲ್ಲಿ ಮಂತಾರೆ. ಹಾಗಿರುವಾಗ ಈಗ ಹೇಳ್ತಾ ನೀನ್ ಕುಣಿಯೋದನ್ನೇ ಹೆಚ್ಚೆ, ಹಾರಿದ ಹುಡುಗಿ. ಅಯ್ಯೋ ಇದರಲ್ಲಿ ಹೀಗಿರುವಾಗ ನೀನು ಕುಣಿದು ಕೂಡ ದೊಡ್ಡ ಸಂಗತಿ ಇಲ್ಲ. ಯಾಕೆ ನೀನು ಹರೆಯದ ಹುಡುಗಿ ಅಲ್ಲ, ಸರಿಯಾದ ಹರೆಯದ ಹುಡುಗಿ ಅಲ್ಲ, ಪ್ರಾಯದ ಹುಡುಗಿ. ನನಗೆ ಕುಣಿಯೋದು ಅನಿಸ್ತದೆ, ಮುದಿ ಕೂಡ ನನಗೆ ಕುಣಿಬೇಕು ಅನಿಸ್ತದ. ಮುದಿ ಗೊರಡ ಅದಲ್ಲ, ಮುದುಕಿ ಹಣ್ಣು ಮುದಿಕೆ ನನಗೆ ಕೂಡ ಕುಣಿಬೇಕು ಅನಿಸ್ತದ, ಕುಣಿಬೇಕೆಂದು ಅನಿಸ್ತಾ ಇದೆ, ತೋರ್ತಾ ಇದೆ. ಹಾಗಿರುವಾಗ ಹಾಡಿ ಹಾಡಿ ನೀನು ಕುಣಿಯಬೇಕು, ನೀನು ಕುಣಿಯಲೇಬೇಕು, ಖಂಡಿತ ಕುಣಿಬೇಕು. ನೋಡಿ ನೋಡಿ ನಾನು ಕುಣಿಬೇಕು, ನೀನು ಕುಣಿಬೇಕು. ಮುದುಕಿ ಆದ ನನಗೆ ಕುಣಿಯಕ್ಕೆ ಆಗ್ತಾ ಇಲ್ಲ, ನಾನು ನಿನ್ನ ನೋಡಿ ನಾನು ಕುಣಿಯುವ ಹಾಗೆ ಆಗ್ಬೇಕು ಅಂತ ಹೇಳ್ತಾಳೆ. ಇಷ್ಟಾಗುವಾಗ ಹಾಡು ಬರ್ತದೆ ಪುನಃ ನಾಟಕದಲ್ಲಿ. ಯಾವ ರೀತಿ ಇತ್ತ ಹಾಡು? ಕುಣಿ ಕುಣಿ ಕೈಕ, ದಣಿ ದಣಿ ಕೈಕ, ಮಣಿ ಮಣಿ ಕೈಕ, ನಾಗಮಣಿ, ತಾದಿನ ತೈತ, ತಕದಿನ ತೈತ, ಮಂತರಿ ಸಹಿತ ಕುಣಿ ಕುಣಿ. ಹಾಗಿರುವಾಗ ಹಾಡಿನಲ್ಲಿ ಭಾವನೆ ಬರ್ತದಲ್ಲ, ಇಬ್ರು ಕೂಡ ಕುಣಿಯೋಣ ಅಂತ ಹೇಳೋದು ಕಾಣಿಸ್ತದೆ. ಮುಡಿಗಿಡಿ ಹರವಿ, ಕೈ ಮೈ ತೆರವಿ, ಹಾಡಿನ ನೆರವಿ, ಕುಣಿ ಕುಣಿ, ತೀರಿತ ಕೊರತಿ, ಕಣ್ಣ ಗೊರತಿ, ಎದಿ ಎದಿ ಬರ್ತಿ, ಕುಣಿ ಕುಣಿ. ಎಲ್ಲಾ ಕೊರತೆಯನ್ನು ಮೀರಿಕೊಂಡಲ್ಲ, ಎಲ್ಲಾ ಕೊರತೆ ಈಗ ಇಲ್ಲದಾಗ್ತದೆ. ಹಾಗಿರುವಾಗ ಸಂತೋಷದಲ್ಲಿ ಕುಣಿಯೋಣ ಅಂತ ಹೇಳ್ತಾಳೆ. ಯಾವುದ ಗೊಡವಿ ವಾಸ್ತಾವಡವಿ, ಎಲ್ಲಾ ಕೊಡವಿ ಕುಣಿ ಕುಣಿ. ಹಾಗಿರುವಾಗ ಇನ್ನು ಯಾವುದರ ಗೊಡವೆ ಬೇಡ ಅಲ್ವಾ, ಎಲ್ಲವನ್ನು ಮರೆತು ಕುಣಿಯೋಣ. ಹೇ ಹೇ ಮೈ ಮರತ ಚಂದಿರ ಬರ್ತ, ಕಡಲಿಗೆ ಬರ್ತಾ ಕುಣಿ ಕುಣಿ. ಹಾಗಿರುವಾಗ ಕಡಲಿಗೆ ಭರತ ಬಂದ ಹಾಗೆ ನಾವು ಕೂಡ ಸಂಭ್ರಮದಲ್ಲಿ ಉಕ್ಕಿ ಉಕ್ಕಿ ಸಂತೋಷದಲ್ಲಿ ಕುಣಿಯೋಣ ಅಂತ ಆ ಹಾಡಲ್ಲಿ ಬರ್ತದೆ. ಅರ್ಥ ಆಗ್ತದೆ ನಮ್ಗೆ ಹಾಡು ಇರುವಂತದ್ದು. ಅಂತೂ ಈ ಸಂತೋಷ ಜೊತೆಗೆ ಎಂತ ಸಂತೋಷ ಅದೊಂದು ಕಾಣ್ತದೆ. ಹಾಗಿರುವಾಗ ಮುಂದೆ ಏನಾಗ್ತದೆ, ಕೈ ಹೇಳ್ತಾ ಇದ್ದಾಳೆ, ಯಾಕಾಗಿ ನಾನು ಆಗ ಹೇಳಿದಂತ ಮಾತಲ್ಲ, ನನ್ನ ಮಗ ಯುವರಾಜ ಆಗ್ತಾ ಇದ್ದಾನೆ ಅಂತ ಹೇಳ್ತಾಳೆ. ಗೊತ್ತಾ, ಕೇಳಿದ್ಯಾ, ಬೆಳಗಾಗ್ತಾ ಬಂಗಾರದ ಸುದ್ದಿ ತಿಳಿಯಿತು. ಇವತ್ತು ನನಗೆ ಗೊತ್ತಾಯ್ತು, ಬೆಳಿಗ್ಗೆ ಆಗ ತೊಡಗಿದ್ದೆ ಬಂಗಾರ ಚಿನ್ನದ ಅಂತ ಅಷ್ಟು ಸಂತೋಷ ಸುದ್ದಿ ಸಿಗಿತ್ತು. ಈ ವಿಷಯ ಯಾವುದು, ನನ್ನ ಮಗ ಯುವರಾಜ ಆಗ್ತಾನೆ ಅಂತ. ಪೂರ್ವ ದಿಕ್ಕಿನಲ್ಲಿ ಹೊನ್ನಿನ ಕಿರೀಟದ ಹಾಗೆ ತಳ 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 ಹೊಳಿತಾ ಇದ್ದ ಸೂರ್ಯ. ಆ ಸಮಯಕ್ಕೆ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಹೊಳಿತಾ ಇದ್ದಂತೆ. ಹೇಗೆ? ಹೊನ್ನಿನ ಕಿರೀಟದ ಹಾಗೆ, ಚಿನ್ನದ ಕಿರೀಟ ಹೊಳಿವ ಹಾಗೆ ಹೊಳಿತಾ ಇದ್ದಂತೆ. ಯಾಕಂದ್ರೆ ಈ ಸಂತೋಷ ಸುದ್ದಿಯಲ್ಲಿ ಅವಳಿಗೆ ಅಷ್ಟು ಹೆಚ್ಚು ಕಾಣಿಸ್ತಾ ಇದೆ ಸಂತೋಷ. ಸುದ್ದಿ ತಂದ ರತ್ನಾವಳಿಗೆ ರತ್ನಹಾರ ಕೊಟ್ಟೆ. ಈ ಸುದ್ದಿ ಮೊದಲ ತಂದದೇ ತನ್ನ ಸಖಿ ಅವರು ರತ್ನಾವಳಿ ಎಂಬಂತಹ ಆ ಸೇವಕಿ ಸಖಿಗೆ ಆ ಸಂತೋಷ ಸುದ್ದಿ ಸಿಕ್ಕಿದ ಕಾರಣ ರತ್ನದ ಹಾರವನ್ನೇ ಕೊಟ್ಟೆ. ಬಕುಳಾವಳಿಗೆ ಮುತ್ತಿನ ಏಕಾವಳಿ ಕೊಟ್ಟೆ. ಇನ್ನೊಬ್ಬಳು ಬಂದ್ಲು ಜೊತೆಗೆ ಸೇವಕಿ, ಅವಳಿಗೆ ಮುತ್ತಿನ ಏಕಾವಳಿ, ಮುತ್ತಿನ ಒಂದು ಎಳೆಯ ಸಾರ ಕೊಟ್ಟೆ. ಹಾಗಿರುವಾಗ ಮಂದಾಕಿನಿಗೆ ಮುಂಗೈ ಕಡಗ ಕೊಟ್ಟೆ. ಮಂದಾಕಿನಿ ಎಂಬ ಇನ್ನೊಬ್ಬಳಿದ್ದಾಳೆ ಅಲ್ಲ ಸಖಿ, ಅವಳಿಗೆ ನನ್ನ ಕಡಗ ಬಳೆಯೇ ಕೊಟ್ಟೆ, ಕಡಗವನ್ನೇ ಕೊಟ್ಟೆ. ನಿನ್ಗೇನು ಕೊಡ್ಲೆ ಮಂತ್ರ ಕೇಳ್ತಾಳೆ ಅವಳು. ಅಂದ್ರೆ ಅಷ್ಟು ಸಂತೋಷವಾಗಿದೆ. ಆ ಬೆಳಗ್ಗಿನ ಸಮಯದಲ್ಲಿ ಸಂತೋಷ ಸುದ್ದಿ ತಂದಂತವರಿಗೆ ಗೊತ್ತಿದೆ ನಿಮ್ಗೆಲ್ಲ, ರಾಣಿಯರು ರಾಜರೆಲ್ಲ ಸಂತೋಷ ಸಿಕ್ಕಿದಾಗ ಅವರಲ್ಲಿ ಏನಿದೆ ಕೈಯಲ್ಲಿ ಆಭರಣ ಬಂಗಾರ ಕೂಡಲೇ ಕೊಡುವಂಥದ್ದು ಸಂತೋಷವಾಗಿ. ಹಾಗೆ ಕೊಟ್ಟೆ. ಕೇಳ್ತಾಳೆ ಇವಳಿಗೆ ಪ್ರೀತಿಯಲ್ಲಿ, ನಿಂಗೇನ್ ಕೊಡ್ಲಿ ಮಂತ್ರ ನಿನ್ಗೇನ್ ಕೊಡ್ಲಿ ಕೇಳ್ತಾಳೆ. ಆಮೇಲೆ ನಗು ಬರ್ತದೆ ಅವಳಿಗೆ, ನಕ್ಕು. ಅಯ್ಯೋ ನಿನ್ಗೇನಪ್ಪ ಕೊಡುದು, ಒಡ್ಯಾಣ ಕೊಡೋಣ ಅಂದ್ರೆ ಈಗ ಸೊಂಟ ಅನ್ನೋ ವ್ಯವಸ್ಥೆ ಇಲ್ಲ. ನಿನ್ಗೆ ಇಷ್ಟ ಕೊಟ್ಟಾಯ್ತು, ಕಡೆ ಕೊಟ್ಟಾಯ್ತು, ಮುತ್ತಿನ ಹಾರ ಕೊಟ್ಟಾಯ್ತು, ನಿನ್ಗೆಂತ ಕೊಡುದು, ಒಡ್ಯಾಣ ಕೊಡ್ಬೇಕು. ಒಡ್ಯಾಣ ಅಂದ್ರೆ ಆ ಸೊಂಟದ ಪಟ್ಟಿ ಅಲ್ಲ, ಚಿನ್ನದ ಪಟ್ಟಿ. ಹಾಗಿರುವಾಗ ಒಡ್ಯಾಣ ಕೊಡುವ ಅಂದ್ರೆ ಅಯ್ಯೋ ನಂಗೆ ನಗು ಬರ್ತಾ ಇದೆ. ಯಾಕೆ ನೀನು ಒಡ್ಯಾಣ ಎಲ್ಲಿ ಕಟ್ಟುದು, ಸೊಂಟವೇ ಇಲ್ಲ. ಯಾಕೆ ಪಾಪ ಬದುಕಿ ಅಲ್ಲ, ಅಷ್ಟು ಸಪರ ಇದ್ದಾಳೆ. ಹಾಗಿರುವಾಗ ಗೂನು ಜೊತೆಗೆ ಪುರುಪಿ ಆಗಿದ್ದಾಳೆ, ಆಗ ಶರೀರ ಬಹಳ ಸಪುರ. ಹಾಗೆ ತಮಾಷೆ ಹೇಳ್ತಾನೆ, ನಿನ್ಗೆ ಅಂತ ನಿಮಗೆ ಸೊಂಟವೇ ಇಲ್ಲ, ಹೇಗೆ ಏನು ಕೊಡುದು, ಒಡ್ಯಾಣ ಕೊಟ್ಟು ಪ್ರಯೋಜನ ಉಂಟಾ ಅಂತ. ಸರಿ, ನಾಗರ ಹೆಡೆ ಕೊಡೋಣ ಅಂದ್ರೆ ಮುಡಿ ಮೇಲೆ ಶಾಸ್ತ್ರಕ್ಕೊಂದು ಜಡೆ ಇಲ್ಲ. ನಾಗರ ಹೆಡೆ ಉಂಟು, ತಲೆಯಲ್ಲಿ ಇಡುವಂತ ಆಭರಣ ಗೊತ್ತಿದೆ ನಿಮ್ಗೆಲ್ಲ, ತಲೆ ಜಡೆಯಲ್ಲಿ ಅದಕ್ಕೆ ಬಳಸುವಂತ ಆಭರಣ ಉದ್ದದ್ದು. ತಲೆ ಆಭರಣ ಕೊಡ ಅಂದ್ರೆ ನಿನಗೆ ಒಂದು ಲೆಕ್ಕಕ್ಕೊಂದು, ಶಾಸ್ತ್ರಕ್ಕೊಂದು ಜಡೆ ಇಲ್ಲ. ಶಾಸ್ತ್ರಕ್ಕೆಲ್ಲ ಹೆಸರಿಗೆ ಜಡೆ ಇಲ್ಲ, ಕೂದಲೆಲ್ಲ ಕಡಿಮೆ. ಇರುವಾಗ ಓಲೆ ಕೊಡೋಣ ಅಂದ್ರೆ ಆಲೆ ಹರಿದು ಹೋಗಿದೆ. ಕಿವಿಯ ಓಲೆ ಕೊಡೋಣ ಅಂದ್ರೆ ಓಲೆ ಹಾಕುದಲ್ಲಿ ಕಿವಿಯ ಆಲೆ ಇದು ಹರಿದೋಗಿದೆ ಅಲ್ವಾ. ಆಲೆ ಗೊತ್ತಿದೆ ನಿಮ್ಗೆಲ್ಲ, ಕಿವಿಯ ಆಭರಣ ಓಲೆಯಾಗಿರುವಂತದ್ದು, ಅತಿ ದೊಡ್ಡ ಸ್ಥಳವೇ ಕಿವಿಯಲ್ಲಿ, ಅದು ಇಲ್ಲ. ಹಾಗೆ ಹೇಳ್ತಾಳೆ, ಕೆನ್ನೆ ಹಿಂಡಿ ಬಹಳ ಪ್ರೀತಿ ಒಲು ಮೇಲೆ ಹೇಳ್ತಾಳೆ, ನನ್ನ ಮುದ್ದಿನ ಮುದುಕಿ, ಅಚ್ಚೆಯ ಬುಚ್ಚಿ, ಮನ್ಮಥನ ಬಿಂಕದ ಡೊಂಕು ಬಿಲ್ಲೆ, ನಿನ್ಗೇನ್ ಕೊಡ್ಲಿ ಮಂತ್ರ. ಹಾಗಿರುವಾಗ ಸಂತೋಷದಲ್ಲಿ ಕೇಳ್ತಾಳೆ, ಅಲ್ಲ ನೀ ಏನ್ ಕೊಡುವಂತದ್ದು ಅಂತ. ನನ್ನ ಪ್ರೀತಿಯ ವ್ಯಕ್ತಿ ಎಂಬ ಹಾಗೆ, ಅಚ್ಚೆಯ ಬುಚ್ಚಿ ಅತಿ ಹತ್ತಿರದ ಆ ಸ್ನೇಹವುಳ್ಳವಳೆ, ಮನ್ಮಥನ ಬಿಂಕದ ಡೊಂಕು ಬಿಲ್ಲೆ. ತಮಾಷೆಯಲ್ಲಿ ಹೇಳ್ತಾರಲ್ಲ, ಮನ್ಮಥನ ಬಿಂಕದ ಡೊಂಕು ಬಿಲ್ಲೆ. ಮನ್ಮಥನ ಬಿಲ್ ಹೇಗಿದೆ, ಡೊಂಕಾಗಿದೆ, ಬಿಲ್ಲು ಡೊಂಕಾಗಿರ್ತದೆ, ಹಾಗಿದ್ದಾಳೆ ಅಂತ ಸಲಿಗೆಯಲ್ಲಿ ಹೇಳ್ತಾ ಇದ್ದಾಳೆ. ನಿನ್ಗೇನ್ ಕೊಡಲಿ ಮಂತ್ರ ಹೇಳಿಬಿಡಪ್ಪ, ಏನ್ ಬೇಕು ನೀನೇ ಹೇಳು, ನಂಗೆ ಗೊತ್ತಾಗ್ತದೆ ಏನ್ ಕೊಡ್ಬೇಕು ಅಂದ್ರೆ. ಆ ಸಂತೋಷ ಹೇಳ್ತಾ ಇದ್ದಾಳೆ, ನನ್ನ ಪ್ರೀತಿಯವಳಲ್ಲ ನೀನು ಅಂತ.
ಅದನ್ನು ಕೇಳಿದಂತ ಮಂಥರ ಕುಲು ಕುಲು ನಕ್ಕು. ಅವಳಿಗೆ ಕುಲು ಅಂದ್ರೆ ಅಜ್ಜಿ ಅಲ್ಲ, ಮುದುಕಿ, ಕುಲು ಮುದುಕಿ ನಗುವಾಗ ಹೇಗಿರ್ತದೆ ಹಾಗೆ ಅದನ್ನು ಹೇಳ್ತಾಳೆ. ಕುಲು ಕುಲು ನಕ್ಕು ತಮಾಷೆ ಹೇಳ್ತಾಳೆ. ಅವಳಿಗೆ ಅಷ್ಟೇ ಪ್ರೀತಿ ಇದೆ ಯಾರ ಮೇಲೆ? ಕೈಕೆ ಮೇಲೆ. ಕೈಕೆ ಅಂದ್ರೆ ಮಂತ್ರೆಗೆ ಪ್ರಾಣ ಅಲ್ವಾ. ಹೇಳ್ತಾಳೆ, ಬರಾಬರಿ ಒಂದು ಬಳ್ಳ ಕಾಳು ತುಂಬುವಂತ ಹಳ್ಳ ಆಯ್ತಲ್ಲವ ನನ್ನ ಕೆನ್ನೆಯೊಳಗ. ಓಹೋ, ಕುಡ್ಲಿಕ್ಕೆ ಇನ್ ಬಗ್ಗೆ ಕೊಡ್ಬೋದಲ್ಲ, ನೋಡು ನನ್ನ ಕೆನ್ನೆ ನೋಡು ಹೇಗಿದೆ. ಒಂದು ಬಳ್ಳ ಕಾಳು ತುಂಬುವಂತ ಹಳ್ಳ. ಒಂದು ಬಳ್ಳ ಅಂದ್ರೆ ಒಂದು ಅಳತೆ ಮಾಪಕ, ಗೊತ್ತಿದೆ ಅಲ್ಲ ನಮ್ಗೆ, ಹಿಂದಿನ ಮಾಪಕ ಕೂಡುತ್ತೆ, ಒಂದು ಪಾವು ಅಂತ ಹೇಳ್ತೇವೆ, ಹಾಗೊಂದು ಬಳ್ಳ ಅಂತ. ಆಗ ಆ ಒಂದು ಬಳ್ಳದಲ್ಲಿ ಏನ್ ಹಾಕ್ಬಹುದು? ಆಭರಣ ಹಾಕ್ಬಹುದು. ಹಳ್ಳ ಇದೆ. ಆಗ ಒಂದು ಬಳ್ಳ ತುಂಬಿಕೊಂಡು ಹಾಕುವಷ್ಟು ದೊಡ್ಡ ಹಳ್ಳ ಗೊತ್ತಿದಲ್ಲ. ಒಂದು ಹೊಂಡ ಇದೆ, ಮುದುಕಿಯ ಗಲ್ಲದಲ್ಲಿ ಹೊಂಡ ಇರ್ತದೆ. ಹಾಗಿರುವಾಗ ತಮಾಷೆ ಹೇಳ್ತಾರಲ್ಲ ಕೂಡ ಅಲ್ಲ. ಹಳ್ಳ ಆಯ್ತಲ್ಲವ ನನ್ನ ಕೆನ್ನಿಯೊಳಗ. ಒಂದು ಹಳ್ಳ ಇದೆ, ಒಂದು ಹೊಂಡವೇ ಇದೆ. ಎಲ್ಲಿ? ನನ್ನ ಕೆನ್ನಿಯೊಳಗ. ಕೆನ್ನೆ ಒಳಗೆ ಅಂದ್ರೆ ಕೆನ್ನೆ ಹಲ್ಲೆಲ್ಲ ಹೋಗಿ ಕೆನ್ನೆ ಹೊಂಡ ಆಗಿದೆ ಅಲ್ವಾ. ಅಲ್ಲಿ ಒಂದು ಬಳ್ಳ ಏನ್ ಹಾಕಬಹುದು? ಕೆನ್ನಿ ತುಂಬಾ ಮುತ್ತು ಕೊಡು ಸಾಕು. ಹಾಗಿರುವಾಗ ಆ ಕೆನ್ನೆ ತುಂಬಾ ಮುತ್ತು ಕೊಡು. ಯಾಕೆ? ತುಂಬಾ ಮುತ್ತು ಕೊಟ್ರೆ ಕೆನ್ನೆ ಒಳಗೆ ತುಂಬಿಕೊಡಬಹುದು. ಯಾಕಂದ್ರೆ ಹೊಂಡ ಇದೆ ಅಲ್ಲ, ಹಳ್ಳ ಇದೆ ಅಲ್ಲ ಅಂತ ಪ್ರೀತಿಯಲ್ಲಿ ಹೇಳ್ತಾನ. ಕೆನ್ನೆ ತುಂಬಾ ಮುತ್ತು ಕೊಡು ಸಾಕು, ಕೆನ್ನೆ ತುಂಬಾ ಮುತ್ತು ಕೊಡು ಸಾಕು. ಅವನ್ನೇ ಒನಿತಾ ಕೇರ್ತಾ ಕೇರಿ ಪೇರಿ ಹೊಡ್ಕೊಂಡು ಮುತ್ತು ಮಾರ್ಕೊಂಡು ಹೊಟ್ಟೆ ಹೊರ್ಕೊಂತೀನಿ. ನಾನು ಅದನ್ನೇ ಕೇರಿಕೊಂಡು ಸರಿ ಮಾಡಿಕೊಂಡು ಅಲ್ಲ ಎಲ್ಲವನ್ನು ಶುದ್ಧಗೊಳಿಸಿ ಮಾರ್ತೇನೆ. ಕೇರಿ ಪೇರಿ ಹೊಡ್ಕೊಂಡು. ಕೇರಿ ಅಲ್ಲ, ಬೀದಿಗಳಲ್ಲಿ ಬೇರಿ ಅಂದ್ರೆ ಧ್ವನಿ ಮಾಡ್ತಾ ಅಲ್ಲ, ಕರೆದು ಹೇಳುತ್ತಾ ಬೇರಿ ರಣಬೇರಿ ಅಂತ ಕೇಳಿದ್ದೇವೆ ಅಲ್ಲ. ಹಾಗಿರುವಾಗ ಆ ಬೇರಿ ಶಬ್ದ ಮಾಡುತ್ತಾ ಅದನ್ನು ಘೋಷಿಸುತ್ತಾ ಹೊಡ್ಕೊಂಡು ಮುತ್ತು ಮಾರ್ಕೊಂಡು ಹೊಟ್ಟೆ ಹೊರ್ಕೊಂತೀನಿ. ಮುತ್ತು ಮಾರ್ತಾ ನಾನು ಜೀವಿಸ್ತೇನೆ, ಹೊಟ್ಟೆ ತುಂಬಿಸ್ತೇನೆ ಅಂತ ಹೇಳ್ತಾಳೆ. ಇದು ಕೂಡ ತಮಾಷೆ. ಆಗ ಏನ್ ಬರ್ತದೆ? ಹಾಡು ಬರ್ತದೆ. ನೆಕ್ಸ್ಟ್ ಪುನಃ ಹಾಡು ಬರ್ತದೆ. ಹೇಗೆ ಇವಳು ಹೇಳ್ತಾಳೆ ಅಂತ ಮುತ್ತು ಮಾರ್ಕೊಂಡು. ಮುತ್ತು ಬೇಕೆಂದ್ರವಾ ಮುತ್ತು, ಐನಾತಿ ಮುತ್ತು, ಕೊಳ್ಳಿನ ಸುತ್ತು, ಹುಣ್ಣಿವಿ ಬಿತ್ತು, ಮುತ್ತು ಬೇಕೆಂದ್ರವಾ ಮುತ್ತು. ಹಾಗೆ ಹೇಗೆ ಮಾರ್ಕೊಂಡು ಹೋಗ್ತಾರೆ ಮುತ್ತನ್ನಲ್ಲ, ಮುತ್ತು ಬೇಕೆ ಅಂತ ಹಾಗೆ ಈ ರೀತಿಯಾಗಿ ಹೇಳ್ತಾಳೆ. ಅಂದ್ರೆ ನಾನು ಹಾಗೆ ಮಾಡ್ತೇನೆ ಅಂತ ಆ ಒಂದು ಸಲಿಗೆ ಸಂತೋಷ ಹೇಳ್ತಾಳೆ. ಎಂತ ಮುತ್ತು? ಸಾಮಾನ್ಯ ಮುತ್ತಲ್ಲ, ರಾಜರಿಗೂ ಸಿಗದ ಮುತ್ತು. ಆಣಿ ಮುತ್ತು, ರಾಣಿ ಮುತ್ತು, ಕ್ವಾಣಿ ಮುತ್ತು, ಮುತ್ತು ಬೇಕೆಂದ್ರವ ಮುತ್ತು. ಆಗ ಯಾರಿಗೂ ಸಿಗದಂತ ಮುತ್ತು ಅಲ್ವಾ. ಇದು ರಾಣಿ ಮುತ್ತು ಅಂದ್ರೆ ರಾಣಿ ಕೊಟ್ಟಂತ ಮುತ್ತು ಅಲ್ವಾ. ಅಷ್ಟು ಹಿತವಾದಂತ ಮುತ್ತು, ಸುಂದರವಾದ ಮುತ್ತು ಅಂತ ಹೇಳ್ತಾಳೆ. ಇದೇ ಅರ್ಥದಲ್ಲಿ ಅಲ್ವಾ, ನೀನ್ ನನಗೆ ಮುತ್ತು ಕೊಟ್ರೆ ಆ ಮುತ್ತನ್ನ ಮಾರ್ತೇನೆ ಅಂತ ಅಂದ್ರೆ ಆ ಪ್ರೀತಿಯಲ್ಲಿ. ಹಾಗಿರುವಾಗ ಬೇಕೆಂಬ ಬಾಲ್ಯಾರ ಬಾಯಿ ಮುತ್ತು, ಎಲ್ಲರೂ ಬಯಸುವಂತಹ ಮುತ್ತಿದು. ಪ್ಯಾಟ್ಯಾಗ ಸಿಕ್ಕದ ಕ್ವಾಟ್ಯಾಗ ದಕ್ಕದ ಬಾಯೊಳಗ ನಕ್ಕದ ಅಕ್ಕರೆ ಗುಕ್ಕುವ ಪುಕ್ಕಟೆ ಮುತ್ತು. ಈ ಮುತ್ತು ಪ್ಯಾಟೆಯಲ್ಲಿ ಸಿಕ್ಕಲಿಕ್ಕಿಲ್ಲ, ಹೇಳ್ದಲ್ಲ ಮುತ್ತು ಕೊಡುವಂಥದ್ದು. ಮುತ್ತು ಗೊತ್ತಿದೆ ಅಲ್ವಾ, ಪ್ರೀತಿಯಲ್ಲಿ ಕೊಡುವಂತ ಮುತ್ತು ಅಂದ್ರೆ ಇವಳು ಎರಡು ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ಅಂತ ಮುತ್ತು ಕೊಡು ಅಂತ, ನಾನು ತುಂಬಿಸ್ಕೊಂಡು ಮಾಡ್ತೇನೆ ಮುತ್ತಂತ ಈ ರೀತಿ ಹೇಳಿಕೊಂಡು. ಆಗ ಪ್ಯಾಟ್ಯಾಗ ಸಿಕ್ಕದ, ಪೇಟೆಯಲ್ಲಿ ಸಿಗದ, ಕ್ವಾಟ್ಯಾಗ ದಕ್ಕದ, ಕೋಟೆಯವರಿಗೆ ಸಿಗದ ಅಂದ್ರೆ ಆ ರಾಜರಿಗೂ ಸಿಗದಂತಹ ಬಾಯೊಳಗ ನಕ್ಕದ ಅಕ್ಕರೆ ಗುಕ್ಕುವ ಪುಕ್ಕಟೆ ಮುತ್ತು. ಆ ಬಾಯಲ್ಲಿ ನಗು ತುಂಬಿದಾಗ ಅಕ್ಕರೆ ಪ್ರೀತಿಯಲ್ಲಿ ಸಿಕ್ಕುವಂತ ಮುತ್ತು ಇದು ಅಲ್ಲ, ಬೇರೆ ಮುತ್ತ ಅಲ್ಲ. ಹಾಗಿರುವಾಗ ಪುಕ್ಕಟ್ಟೆ ಮುತ್ತು, ಪುಕ್ಕಟ್ಟೆಯಾಗಿ ಸಿಕ್ಕಿದ್ದು ಅಂದ್ರೆ ಪ್ರೀತಿಯಿಂದ ಸಿಕ್ಕುವಂತ ಮುತ್ತು. ಆ ಮಾರ್ತೇನೆ ಅಂತ ಹೇಳ್ತಾರೆ. ಅಂದ್ರೆ ಸಲಿಗೆಲ್ಲಿ ಹೇಳ್ತಾ ಇದ್ದಾಳೆ ಕೈಕೆಯೊಂದಿಗೆಲ್ಲ, ನನಗೆ ನೀನು ಮುತ್ತು ಕೊಡು ನಾನು ಮಾಡ್ತೇನೆ ಅಂತ. ಅಂದ್ರೆ ಪ್ರೀತಿಯಲ್ಲಿ ಮುತ್ತು ಕೊಡು ಅಂತ ಅರ್ಥ ಅಲ್ವಾ, ಅದು ಹೀಗೆ ಮಾಡ್ತೇನೆ ಅಂತ. ಅದೇ ಕೈಕೆ ಏನ್ ಹೇಳ್ತಾರೆ, ಅದೇ ಸಲಿಗೆಲಿ ಹೋಗು ಯಾರಿಬೇಕು ನಿನ್ನ ಮುದಿ ಮುತ್ತು, ನಿನ್ನ ಮುತ್ತು ಯಾರಿಬೇಕು, ಈ ಮುದುಕಿಯ ಮುತ್ತಿನ ಯಾರು ಬಯಸ್ತಾರ ಇಲ್ಲ ಅಂತ ತಮಾಷೆ ಮಾಡ್ತಾರೆ. ಆದ್ರೆ ಮಂತ್ರ ಹೇಳ್ತಾರೆ, ಮರಕ್ಕೆ ಮುಪ್ಪಾದ್ರೆ ಹರೆ ಮ್ಯಾಲಿರೋ ಅರೆಗಳಿಗೆ ಮುಪ್ಪೇನೆ ನನ್ನವ. ಹಾಗೆ ತಮಾಷೆ ಮಾಡಬೇಡ. ಮರಕ್ಕೆ ಮುಪ್ಪಾಗಬಹುದು, ಆದ್ರೆ ಮರದ ಮೇಲಿರುವಂತಹ ಗಿಳಿ ಇದೆಯಲ್ಲ ಅದಕ್ಕೆ ಮುಪ್ಪಿದೆಯಾ ಇಲ್ವಲ್ಲ. ಹಾಗಿರುವಾಗ ನನಗೆ ವಯಸ್ಸಾಗಿರ್ಬೋದು, ಆದ್ರೆ ಮುತ್ತೆ ಅಂತ ಹೇಳ್ತಾಳೆ ಅಲ್ವಾ. ನಿನ್ನ ತಾವ ನಗೆ ಸಾಟಿಗೆ ಮಾಡ್ಕೊಂತ ಕುಂತ್ರೆ ಮುಗೀತು. ಸರಿ, ನಿನ್ನ ಹತ್ರ ಇದೇ ರೀತಿ ಈ ತಮಾಷೆ ಮಾಡ್ತಾ ಇದ್ರೆ ಏನಾಗಿತ್ತು? ಆಯ್ತು, ಸಮಯ ಎಲ್ಲ ಹೋಗ್ತದೆ. ನಿನ್ನ ತಾವ ನಿನ್ನ ಜೊತೆಗೆ ನಗೆ ಚಾಟಿ ಅಂತಂದ್ರೆ ಈ ಹಾಸ್ಯದ ಮಾತನ್ನು ಆಡ್ತಾ ಇದ್ರೆ ಕುಂತರೆ ಮುಗೀತು. ಕುಂತರೆ ಕುಳಿತುಕೊಂಡ್ರಲ್ವ, ಕುಂತರೆ ಮುಗೀತು, ಸಮಯ ಎಲ್ಲ ಹೋದದೆ. ನಂಗಿನ್ನ ಮಾಡ್ಬೇಕಾದ ಕೈಮಿ ಬಾಳ ಆದವು. ನನಗಿನ್ನು ಮಾಡ್ಬೇಕಾದಂತ ಕೈಮಿ ಕೆಲಸ ಅಲ್ವಾ, ತುಂಬಾ ಕೆಲಸ ಮಾಡ್ಲಿಕ್ಕಿದೆ. ಹಾಗಿರುವಾಗ ಅದು ಬಹಳ ಹೆಚ್ಚಿದೆ, ಆದವು ಇವೆ ಅಲ್ವಾ. ಹಾಗಿರುವಾಗ ನಿನ್ನ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ ಅಲ್ವಾ. ಈ ರೀತಿ ತಮಾಷೆ ಮಾಡ್ತಾ ಇದ್ದಾಳೆ ಅಂತ ಕೈ ಕೇಳ್ತಾಳೆ. ಓಹೋ, ಅಷ್ಟು ದೊಡ್ಡ ಕೆಲಸವಾ ಏನಿದೆ ಅಂತ, ತುಂಬಾ ಕೆಲಸ, ಮಹಾರಾಜಕಾರ್ಯ ನಿಂದು, ಅಷ್ಟು ದೊಡ್ಡ ರಾಜಕಾರ್ಯ ಅಂತ ಹಾಗೆ ಅಂದ್ಕೋ. ಮಂತ್ರ ಹೇಳ್ತಾಳೆ, ಹಾಗೆಂದು ಬಾಯಿಸ್ಕೋ. ನಾನೀಗ ದೊಡ್ಡ ಮನೆಗೆ ಹೋಗ್ಬೇಕು, ನಾನೀಗ ದೊಡ್ಡ ಮನೆಗೆ ಹೋಗ್ಬೇಕು, ದೊಡ್ಡ ರಾಣಿ ನೋಡ್ಬೇಕು ಅಂತ ಹೇಳ್ತಾಳೆ ಮಂತಾರೆ. ಕೈ ಅರ್ಥ ಆಗುದಿಲ್ಲ. ದೊಡ್ಡ ರಾಣಿ ಮನೆಗ ಅಲ್ಲಿ ಯಾಕೆ ಹೋಗ್ತಿ? ಮಂತ್ರ ಹೇಳ್ತಾಳೆ, ನಮ್ಮ ಭರತ ಕುಮಾರ ಯುವರಾಜ ಆಗ್ತಾನು, ಅದ ತಿಳಿಸೋದು ಬೇಡ ಆಕಿಗೆ. ಯಾಕೆ ಹೋಗ್ತೀನಿ ಕೇಳ್ತಾ ಇದೀಯಾ? ನಮ್ಮ ಭರತ ಕುಮಾರ ರಾಜ ಆಗ್ತಾನೆ, ಯುವರಾಜ ಆಗ್ತಾ ಇದ್ದಾನೆ ಅಂತ ತಿಳಿಸ್ಬೇಡ ದೊಡ್ಡ ರಾಣಿಗೆ. ಯಾವ ದೊಡ್ಡ ರಾಣಿ? ಕೌಸಲ್ಯ ಈಗಲ್ವಾ. ಆಗ ನಮ್ಗೆ ಗೊತ್ತಾಗ್ತದೆ ಇಲ್ಲಿ ಏನಾಗಿದೆ ಅಂತಲ್ಲ. ಇಷ್ಟವರೆಗೆ ತಿಳ್ಕೊಂಡದ್ದು ಇವರು ಸಂತೋಷದಲ್ಲಿ ಹೇಳಿದ್ದು ಭರತ ರಾಜ ಆಗ್ತಾನೆ ಅಂತ. ಅದನ್ನು
ರಾಮನ ತಾಯಿಯಾದಂತ ಕೌಸಲ್ಯಗೆ ಹೇಳ್ಬೇಕು ದೊಡ್ಡ ರಾಣಿಗೆ ಅಂತ. ಇದು ಹೇಳುವ ಕೈಗೆ ಗೊತ್ತಾಗ್ತದೆ, ಓಹೋ ಇವಳು ತಿಳ್ಕೊಂಡದ್ದು ಬೇರೆ ಅಂತ. ಯಾಕಂದ್ರೆ ಅವಳ ಮಾತಲ್ಲಿ ಗೊತ್ತಾಗ್ತದಲ್ಲ, ನಮ್ಮ ಭರತಕುಮಾರ ಯುವರಾಜ ಆಗ್ತಾನು ಅದ ತಿಳಿಸೋದ್ ಬೇಡ ಆಕೆಗೆ 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 ಆ ಕೈಗೆ ಹೇಳ್ತಾಳೆ, ಏನಂದೆ ಏನಂತೆ ಏನಂದೆ ಭಾರತ ಯುವರಾಜ ಆಗ್ತಾನ? ಯಾರು ಹೇಳಿದ್ರು ನಿನಗೆ ಭಾರತ ಯುವರಾಜ ಆಗ್ತಾನೆ ಅಂತ? ಈಗ ಕೈಗೆ ಆಶ್ಚರ್ಯ ಹೇಳ್ತಾರೆ ಇದ್ದಕ್ಕಿದ್ದಾಗೆ ಗಂಭೀರ ಧ್ವನಿಯಲ್ಲಿ, ಏನ್ ಹೇಳ್ತಾ ಇದ್ದೀನಿ ನೀನು ಅಂತ. ಅಯ್ಯೋ ಮುದುಕಿ, ನಿನ್ಗೆ ಅರ್ಥ ಆಗ್ಲಿಲ್ಲ. ಯುವರಾಜ ಆಗೋದು ಭರತ ಅಲ್ಲ ರಾಮಚಂದ್ರ, ಭರತ ಅಲ್ಲ ರಾಮ ಯುವರಾಜ ಆಗೋದು. ಮುದುಕಿ ಅಲ್ಲ ಹೇಳ್ತಾಳೆ ಪುನಃ ಪುನಃ, ಅಯ್ಯೋ ನಿನ್ಗೆ ಗೊತ್ತಾಗ್ಲಿಲ್ಲ, ರಾಜ ಆಗ್ತಾ ಇರೋದು ಭರತ ಅಲ್ಲ ರಾಮಚಂದ್ರ. ಈಗ ಯಾರಿಗೆ ಆಶ್ಚರ್ಯ ಆಗ್ತದೆ? ಮಂತ್ರಿಗೆ ಆಶ್ಚರ್ಯ ಆಗ್ತದೆ. ಮೊದಲು ಕೈಕೆಗೆ ಆಶ್ಚರ್ಯ ಆಗ್ತದಲ್ಲ ಮಂತ್ರೆಯ ಮಾತು ಕೇಳಿ, ಹಾಗೆ ಈಗ ಮಂತ್ರಿಗೆ ಆಶ್ಚರ್ಯ ಆಗ್ತದೆ. ಕೈಕ ಏನ್ ಹೇಳ್ತಿದ್ ನೀನು? ರಾಮ ಯುವರಾಜ ಆಗ್ತಾನು, ಕೌಸಲ್ಯ ಮಗ ರಾಮ ಯುವರಾಜ ಆಗ್ತಾನು, ಭರತನ ದಾಯಾದಿ ರಾಮ. ಅವಳಿಗೆ ಒಮ್ಮೆ ಗಾಬರಿ ಆಗ್ತದೆ, ಏನ್ ಹೇಳ್ತಾ ಇದ್ದಿ? ರಾಮ ಯುವರಾಜ ಆಗ್ತಾ ಇದ್ದಾನ, ಕೌಸಲ್ಯ ಮಗ ಆಗ್ತಾ ಇದ್ದಾನ, ನಮ್ಮ ದಾಯಾದಿ ಗೊತ್ತಿದಲ್ಲ, ಅಣ್ಣನ ತಮ್ಮಂದಿರ ಮಕ್ಕಳು. ಹಾಗಿರುವಾಗ ನಮ್ಮ ದಾಯಾದಿ ಆದಂತಹ ಅಣ್ಣ ತಮ್ಮಂದಿರ ಮಕ್ಕಳಲ್ಲ, ಯಾರು ಈ 4 ಮಂದಿ, ಭರತ, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. ಹಾಗಿರುವಾಗ ಅವನ ದಾಯಾದಿ, ಅವನ ಯುವರಾಜ ಆಗ್ತಾನ ಅಂತ. ಅಲ್ಲೇ ಕೈಗೆ ಹೇಳ್ತಾನೆ, ಅಯ್ಯೋ ಯಾಕೆ ಹಾಗೆ ಭಾವಿಸ್ತಾ ಇದ್ದಿ? ಅವನು ನನ್ನ ಮಗನೇ ಅಲ್ವಾ ಮಂತ್ರ, ಅವನು ಕೂಡ ನನ್ನ ಮಗನೇ ಅಲ್ವಾ ಅಂತ ಹೇಳ್ತಾಳೆ. ಸಂತೋಷ ಆಗ್ತಾಳೆ ಅವಳಿಗೆ, ಒಮ್ಮೆಗೆ ಉಲ್ಲಾಸಿತನಾಗಿ. ನಾನು ಅಂದ್ರೆ ಜೀವ ಅವನಿಗೆ, ಯಾಕೆ ನಾವು ಬೇರೆ ವ್ಯತ್ಯಾಸ ಕಾಣಬೇಕು ಅಲ್ವಾ? ನಾನಂದ್ರೆ ಅಷ್ಟು ಜೀವ ಅವನಿಗೆ, ನಂಗೆ ಗೊತ್ತಾಗ್ತದೆ, ಗೊತ್ತಿದೆ ಆ ಹಿಂದಿನ ಸಂದರ್ಭಗಳಲ್ಲೆಲ್ಲ. ಮಹಾರಾಣಿ ಕೌಸಲ್ಯ ಮನೆಯಲ್ಲಿ ಎಲ್ಲರೂ ಆಕೆನ ಮಹಾರಾಣಿ ಮಹಾರಾಣಿ ಅಂತಾರೆ. ಕೌಸಲ್ಯನು ಎಲ್ಲರೂ ಮಹಾರಾಣಿ ಅಂತ ಅಲ್ಲಿ ಹೇಳುವಂಥದ್ದು ಅವಳ ಮನೆಯಲ್ಲಿ. ರಾಮ ಕೂಡ ಅಮ್ಮನನ್ನ ಮಹಾರಾಣಿ ಅಂತಲೇ ಕರೀತಾನೆ. ಕೌಸಲ್ಯ ಮಗನಾದ ರಾಮ ಕೂಡ ಅವಳನ್ನೇನ ಕರೆಯುದು ಮಹಾರಾಣಿ ಅಂತ. ಎಲ್ಲರೂ ಇರುವ ಮಕ್ಕಳ ಹಾಗೆಲ್ಲ ಎಲ್ಲರೂ ಇರುವ ಹಾಗೆ ಕರೆಯುವಂಥದ್ದು. ಹಾಗೆ ಅಲ್ಲಿ ಕರೀತಾರೆ. ಅಂದ್ರೆ ಆ ಭೇದ ಭಾವ ಇಲ್ಲ. ನಮ್ಮ ಮನೆಯಲ್ಲಿ ಭರತ ನನ್ನ ಅಮ್ಮ ಅಮ್ಮ ಅನ್ನೋನು, ಭಾರತ ನನ್ನನ್ನು ಅಮ್ಮ ಅಂತ ನನ್ನ ಮನೆಯಲ್ಲಿ ಕರೆಯುವಂಥದ್ದು. ಅದನ್ನು ನೋಡಿ ರಾಮನು ನನ್ನೇ ಅಮ್ಮ ಅನ್ನೋನು. ಅದೇ ರೀತಿ ರಾಮ ಕೂಡ ಭರತನಾಗೆ ಅಮ್ಮ ಅಂತ ಹೇಳುವಂಥದ್ದು. ಹಾಗಿರುವಾಗ ವ್ಯತ್ಯಾಸ ಉಂಟಾ? ಇಲ್ಲ, ಎಲ್ಲರೂ ಒಂದಾಗಿದ್ದಾರೆ. ಜೊತೆಗೆ ರಾಮ ನಿಮ್ಮ ಅಮ್ಮ ಯಾರು ಗಂಧ ಅಂತ ಕೇಳಿದ್ರೆ ಈಕೇನೆ ಅಂತ ನನ್ನ ಕಡೆಗೆ ಬೆರಳು ತೋರಿಸೋನು. ಆಗ ತಮಾಷೆಲಿ ಕೇಳ್ತಾರಲ್ಲ, ನಿನ್ನ ಅಮ್ಮ ಯಾರು ಅಂತ ನನ್ನನ್ನು ತೋರಿಸ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನನ್ನನ್ನೇ ರಾಮ ಅಂತ ಭಾವಿಸಿಕೊಂಡಿದ್ದಾಳೆ. ಯಾರು? ರಾಮ. ಹಾಗಿರುವಾಗ ಭೇದಭಾವ ಉಂಟಿಲ್ಲ. ಆಗ ನನ್ನನ್ನು ಕೂಡ ಅವನ ತಾಯಿ ಅಂತ ಭಾವಿಸಿದ್ದಾನೆ. ಅವನಿಗೆ ನಾನೇ ಹಾಲು ಕುಡಿಸಬೇಕು, ನಾನೇ ಆನೆ ಬಂತಾನೆ ಆಡಿಸಬೇಕು, ನಾನೇ ಜೋಗುಳ ಹಾಡಿ ಮಲಗಿಸಬೇಕು. ಹಾಗಿರುವಾಗ ಇದಕ್ಕೆ ಸಂತೋಷ ಬೇರೆ ಇದೆಯಾ? ಆಗ ಅವನಿಗೆ ವ್ಯತ್ಯಾಸ ಇಲ್ಲ. ಅವನ ತಾಯಿಯಾದಂತ ಕೌಸಲಿಗೂ ನನಗೂ ವ್ಯತ್ಯಾಸ ಇಲ್ಲ. ಆಗ ಅವನಷ್ಟು ಪ್ರೀತಿಲಿ ಅಮ್ಮ ಅಂತ ನನ್ನ ಕರೀತಾನೆ. ನಿಂಗೆ ನೆನಪಿದೆಯಾ ಮಂತರ? ಇನ್ನು ಚಿಕ್ಕವನು ರಾಮ, ನಿಂಗೆ ಗೊತ್ತಿದೆಯಾ? ಒಮ್ಮೆ ರಾಮ ಚಿಕ್ಕವನಾಗಿದ್ದ. ಹಾಗೇನಾಯ್ತು, ಹುಣ್ಣಿಮೆ ರಾತ್ರಿ ಆಕಾಶದಲ್ಲಿ ಇಷ್ಟಾಗಲ್ಲ ಹೊಳಿತಾ ಇದ್ದ ಪೂರ್ಣಚಂದ್ರನ ನೋಡಿ ನನಗೆ ಆ ಚಂದ್ರ ಬೇಕು ಅಂತ ಚಂಡಿ ಹಿಡಿದ. ಮೊದಲಾದ ಘಟನೆ. ಹುಣ್ಣಿಮೆ ಚಂದ್ರ ನೋಡ್ತಂತ ಆಕಾಶದಲ್ಲಿ ರಾಮ ನನಗೆ ಚಂದ್ರ ಬೇಕು ಅಂತ ಕರಿತಾನೆ, ಕೇಳ್ತಾನಂತ. ನಂಗೆ ಚಂದ್ರ ಬೇಕು ಅಂತ ಮಕ್ಕಳು ಹಠ ಮಾಡೋದು ಗೊತ್ತಿದೆಯಲ್ಲ. ಆಗ ಆಕಾಶ ಚಂದ್ರ ಬೇಕು ಅಂತ ಕೇಳಿದ. ಆಕಾಶ ಚಂದ್ರನ ಭೂಮಿಗೆ ತರೋರು ಯಾರು? ನನಗೆ ಚಂದ್ರ ಬೇಕೇ ಬೇಕು ಅಂತ ರಾಮ ನನಗೆ ಬೇಕೇ ಬೇಕು ಹಠ ಮಾಡ್ತಾನೆ ಮಗು. ಕೈಕಾ ಇವನನ್ನ ನೀನೇ ರಮಿಸಬೇಕು ಅಂತ ಮಹಾರಾಣಿ ನಮ್ಮ ಮನೆಗೆ ಬಂದಳು. ಹಾಗಿರುವಾಗ ರಾಮನನ್ನು ಸಮಾಧಾನ ಮಾಡ್ಲಿಕ್ಕೆ ನನ್ನ ಹತ್ರ ಬಂದ್ಲು. ಯಾರು? ಕೌಸಲ್ಯ. ಯಾಕಾಗಿ? ಗೊತ್ತಿದ್ದೆಲ್ಲ. ಎಲ್ಲರೂ ಕೂಡ ರಾಮ ಕೂಡ ನಾನು ಅದೇ ಪ್ರೀತಿಯಲ್ಲಿ ಕಾಣುವಂಥದ್ದು, ತಾಯಿ ಹಾಗೆ ಅಂತ. ಹಾಗೆ ನಾನು ಒಂದು ಕನ್ನಡಿ ತಂದು ಮಗುವಿನ ಕೈ ಕೊಟ್ಟೆ. ನನಗೆ ಪಕ್ಕದಲ್ಲಿ ಉಪಾಯ ಹೊಳೆಯಿತು. ಒಂದು ಕನ್ನಡಿ ತಂದು ಮಗುವಿನ ಕೈಗೆ ಕೊಟ್ಟೆ. ನೋಡು ಇಲ್ಲಿದ್ದನ ಚಂದ್ರ. ಕನ್ನಡಿ ಚಂದ್ರನ ನೋಡಿ ಮಗು ಕಿರಿಕಿರಿನಾಗ್ತಾ ಇದೆ. ಹಾಗಿರುವಾಗ ನಾನು ಕೊಟ್ಟಂತಹ ಆ ಕನ್ನಡಿಯಲ್ಲಿ ಚಂದ್ರನ ಪ್ರತಿಬಿಂಬ ಕಂಡಿತು. ರಾಮನಿಗೆ ಸಂತೋಷ ಆಯ್ತು. ಹೇಳಿದೆ ನಾನು ಅಲ್ವಾ, ಈಗ ನೋಡಿ ಚಂದ್ರ ಇದ್ದಾರೆ ಅಂತ. ಚಂದ್ರ ಇದ್ದಾನೆ ಈಗ ಕನ್ನಡಿ ಇಲ್ಲ ಅಂದ್ರೆ ಮಗುವಿನ ಕೈಯಲ್ಲಿದ್ದಾನೆ ಅಂತ ಅರ್ಥ ಅಲ್ಲ. ಮಗು ಸಂತೋಷ ಆಯ್ತು. ಹಾಗಿರುವಾಗ ನೋಡು ಇದರಲ್ಲಿ ಯಾಕೆ ಹೇಳ್ತಾ ಇದ್ದಾಳೆ? ನೋಡು ಅವನ ಆ ರಾಮನ ಮೇಲೆ ನಮಗಿರೋ ಪ್ರೀತಿ, ರಾಮನಿಗೆ ನನ್ನ ಮೇಲೆ ಇರುವಂತ ಪ್ರೀತಿ. ಹಾಗಿರುವಾಗ ಇದೆಲ್ಲ ಅವನನ್ನು ನಾವು ಮಗು ಅಂತ, ನನ್ನ ಮಗ ಅಂತ ಭಾವಿಸಿದ್ದೇನೆ, ಅವನು ನನ್ನ ತಾಯಿ ಅಂತ ಭಾವಿಸಿದ್ದಾನೆ. ಮತ್ತೆ ಭೇದ ಭಾವಿಸ್ತಿದ್ದಿ ಅಂತ ಮಂಥರೆಯಲ್ಲಿ ಕೇಳ್ತಾಳೆ. ಯಾರು? ಕೈಕೇಯಿ. ಆದ್ರೆ ಮಂಥರೆ ಬಹಳ ಅವಳಿಗೆ ಅದಿಷ್ಟ ಆಗುದಿಲ್ಲ. ಮಂಥರ ಹಿಂದಿನಿಂದ ಬಂದು ಕೈಕೇಯಿ ಹೆಗಲನ್ನು ಕಪ್ಪಲು ಹಾಕಿದ್ದ ಒತ್ತಿ ಬಹಳ ಒಂದು ಅಕ್ಕರೆಯಿಂದ ಪ್ರೀತಿಯಲ್ಲಿ ಹೇಳ್ತಾಳೆ, ಹೌದೌದು, ನೀನು ಅವನನ್ನು ಕೂಡ ಮಗ ಅಂತ ಭಾವಿಸ್ಕೋ. ಇದ್ದೊಬ್ಬ ಚಂದ್ರನ ನೀನು ರಾಮನ್ ಕೊಟ್ಟೆ, ಭರತಂಗೆ ಬರೀ ಕನ್ನಡಿ ಮಾತ್ರ ಕೊಟ್ಟೆ. ಸರಿ, ನೀನು ಅವನನ್ನು ಮಗ ಅಂತ ಭಾವಿಸ್ಕೊಂಡು ಚಂದ್ರನ ಅವನಿಗೆ ಕೊಟ್ಟೆ ಅಲ್ಲ. ನಿನ್ನ ಮಗನ ಏನಿದೆ? ಕನ್ನಡಿ ಮಾತ್ರ. ಅಂದ್ರೆ ಈ ವ್ಯಂಗ್ಯವಾಗಿ ಹೇಳ್ತಾಳೆ. ಅಂದ್ರೆ ಅವನ ಕಡೆಗೆ ಹೆಚ್ಚು ಮನಸ್ಸು ಮಾಡಬೇಡ ಅಂತ. ಆದ್ರೆ ಕೈಕೇಯಿ ಹೇಳ್ತಾರೆ, ರಾಮ ಭರತಲ್ಲಿ ಬೇಡ ಎಣಿಸ್ಬೇಡ ಮಂತರ. ಅಯ್ಯೋ ಯಾಕೆ ಹಾಗೆ ಮಾತಾಡ್ತಾ ಇದ್ದಿ? ನಮ್ಗೆ ಭೇದ ಇಲ್ಲ ಅಲ್ಲ, ಇಬ್ಬರು ಒಂದೇ, ಇಬ್ಬರು ನಮ್ಮ ಮಕ್ಕಳೇ, ನನ್ನ ಮಗನೇ. ಬೇರೆ ಬೇರೆ ಪರ್ವತದಲ್ಲಿ ಹುಟ್ಟಿದರೆ ಒಂದೇ ಸಮುದ್ರದಲ್ಲಿ ಸಮರಸ ಬೆರೆಯೋ ಜೋಡಿ ಹೊಳೆಗಳ ಹಾಗೆ ರಾಮ ಭರತ ನನ್ನ ಮಡಿಲಲ್ಲಿ ಒಂದಾಗಿ ಹೋಗಿದ್ದಾರೆ ಅಲ್ಲ. ಹೊಳೆಗಳು ಬೇರೆ ಬೇರೆ ಕಡೆ ಹುಟ್ಟಬಹುದು, ಬೇರೆ ಬೇರೆ ಪರ್ವತದಲ್ಲಿ ಹುಟ್ಟಬಹುದು, ಆದ್ರೆ ಎಲ್ಲ ಹೊಳೆಗಳು ಸೇರಿದಲ್ಲಿಗೆ ಸಮುದ್ರಕ್ಕೆ. ಹಾಗೆ ಬೇರೆ ಬೇರೆಯವರ ಮಕ್ಕಳಾಗಿರ್ಬೋದು ಅಲ್ಲ, ಅಣ್ಣ ತಮ್ಮದಿರ ಮಕ್ಕಳಾಗಿರ್ಬೋದು, ಆದ್ರೆ ಎಲ್ಲರೂ ನಮ್ಮವರೇ, ನಮ್ಮ ಮಕ್ಕಳೇ. ಆಗಿರುವಾಗ ಯಾಕೆ ಭೇದ ಭಾವ ಕಾಣ್ತಾ ಇದ್ದಿ? ಎರಡು ಕಣ್ಣಲ್ಲಿ ಯಾವ ಕಣ್ಣು ನನ್ನದು?
ನಮ್ಗೆ ಎರಡು ಕಣ್ಣಿಲ್ವಾ? ನನ್ನ ಕಣ್ಣು ಯಾವ್ದು ಹೇಳಿ ಸಾಧ್ಯ ಉಂಟ? ಎರಡು ನನ್ನ ಕಣ್ಣೆ ಅಂತ ಹೇಳ್ತಾನೆ ಯಾರು? ಕೈಕೇಯಿ ಅಲ್ವಾ? ಹಾಗೆ ಒಂದೇ ರೀತಿ ಭಾವಿಸ್ಕೊ ಅಂತ. ಆದ್ರೆ ಮಂತರ ಇಷ್ಟಪಡ್ತಾಳೆ ಇಲ್ಲ, ಅವಳ ಮನಸ್ಸು ಪೂರ್ತಿ ಯಾವ ಕಡೆಗೆ? ಕೈಕೇಯಿ ಮತ್ತು ಭರತನ ಕಡೆಗೆ. ಅದು ಬಿಟ್ಟು ಬೇರೆ ಅವಳಿಗೆ ಪ್ರಪಂಚವೇ ಇಲ್ಲ ಅಲ್ವಾ? ಯಾಕಂದ್ರೆ ಅವರಿಬ್ಬರೇ ಇವಳನ್ನು ಪ್ರೀತಿಸುವಂಥದ್ದು. ಕೈಕಾ ಹೇಳ್ತಾಳೆ ಮಂತರ, ಕೈಕಾ ಬಣ್ಣದ ಮಾತಾಡಿ ನಿನ್ನೆ ನೀನು ವಂಚಿಸ್ಕೋಬೇಡ. ಇಷ್ಟ ಆಗುದು ನಮ್ಗೆ ಇವಳು ಏನು ಹೇಳ್ತಾ ಇದ್ದಾಳೆ, ಇವಳು ದಾರಿ ಬೇರೆ ಕಾಣ್ತಾ ಇದೆಯಲ್ಲ. ಹೀಗೆ ಇಂತಹ ಒಳ್ಳೊಳ್ಳೆ ಆ ರಾಮನ ಕುರಿತಾದ ಒಳ್ಳೆ ಮಾತು ಹೇಳಿ ನಿನ್ನ ನೀನು ವಂಚಿಸಬೇಡ. ಹಾಗೆ ಹೇಳಿದ್ರೆ ಏನಾಗ್ತದೆ? ನಿನ್ಗೆ ವಂಚನೆ ಆಗ್ತದೆ. ರಾಮ ಭರತ ಇಬ್ಬರು ಮಕ್ಕಳೇ ಕರೆ, ಸರಿ ಆಲೋಚಿಸುವ. ರಾಮ ಭರತ ಇಬ್ಬರು ಮಕ್ಕಳೇ ಕರೆ ನಿಜ, ಹಾಗೆ ಬಯಸುವ. ಆದರೆ ರಾಮ ಕೌಸಲ್ಯ ಮಗ, ಆದ್ರೂ ವ್ಯತ್ಯಾಸ ಕಾಣುದಿಲ್ವಾ? ಭರತ ಕೈಕೇಯಿಯ ಮಗ, ಇಬ್ಬರು ಸರಿ ಅಲ್ಲ, ಇಬ್ಬರ ಮಕ್ಕಳು, ಇಬ್ಬರು ದಶರಥನ ಮಕ್ಕಳೇ ಕರೆ, ಸರಿ ಒಟ್ಟಿಗೆ ಹೇಳುವ. ಇಬ್ರು ಕೂಡ ದಶರಥನ ಮಕ್ಕಳೇ ಅಂತ. ಆದರೆ ರಾಮನ ದಾಶರಥಿ ಅಂತಾರೆ, ಭರತನ ಬರೀ ಭರತ ಅಂತಾರೆ. ಇಲ್ಲಿ ವ್ಯತ್ಯಾಸ ಬರಲಿಲ್ವೋ? ರಾಮನನ್ನ ಹೇಳ್ತಾರೆ ದಾಶರಥಿ ಅಂತ ಹೇಳ್ತಾರೆ, ದಶರಥನ ಮಗ ಅಂತ. ದಾಶರಥಿ ಅಂದ್ರೆ ದಶರಥನ ಮಗ ಅಂತ. ಭರತನನ್ನು ಬರೀ ಭರತ ಅಂತಾರೆ. ವ್ಯತ್ಯಾಸ ಇಲ್ವೋ? ಅದನ್ನು ಭಾವಿಸ್ಕೊಳ್ಬೇಕು ಅಲ್ವಾ? ನೀನ್ ಹಾಗೆಲ್ಲ ಒಂದೇ ಅಂತ ಭಾವಿಸ್ಬೇಡ, ವ್ಯತ್ಯಾಸ ಉಂಟು. ಹಾಗೆ ಭಾವಿಸ್ತಾರೆ. ಯಾಕೆ? ನೀನ್ ಆಲೋಚನೆ, ನಿನ್ನಲ್ಲಿ ಪ್ರಶ್ನೆ ಕೇಳು. ಯಾಕೆ ಹೀಗೆ ಕರೀತಾರೆ ಇಬ್ಬರನ್ನು? ನಿನ್ನೆ ನೀ ಕೇಳಕ್ಕಾಗ್ತೈಕ, ನಿನ್ನನ್ನೇ ನೀನು ಪ್ರಶ್ನೆ ಮಾಡು ಹೇಳ್ತಾರೆ. ಅರಮನೆ ಯಾರನ್ನ ಏನಂತ ಕರಿತತಿ ಅನ್ನೋದ್ರಲ್ಲಿ ದೊಡ್ಡ ಹಿಕ್ಮತ್ ಇರ್ತೈತಿ. ತಿಳ್ಕೋ, ಇದರಲ್ಲಿ ಬಹಳ ಆ ತಂತ್ರ ಉಂಟು, ಹಿಕ್ಮತ್ ತಂತ್ರ. ಆಗ ಅರಮನೆಯಲ್ಲಿ ಯಾರು ಯಾರನ್ನು ಏನಂತ ಕರೀತಾರೆ ಅದು ಸುಮ್ಮನೆ ಅಲ್ಲ, ಬೇಕಂತಲೇ ಕರೆಯುವಂಥದ್ದು. ಅದು ದೊಡ್ಡ ತಂತ್ರ ಉಂಟು. ನಿನ್ಗದು ಗೊತ್ತಾಗುದಿಲ್ಲ. ನೀನು ಬೆಳ್ಳಗಾಗಿರ್ತಿಲ್ಲ, ಬೆಳ್ದಿಂಗಳ ಅಂದ್ ಗೊತ್ತಿ. ನಿನ್ಗೆ ಬೆಳ್ಳಗಿರಲ್ಲ, ಬೆಳದಿಂಗಳು ಅಂತ. ಆದ್ರೆ ಅಲ್ಲ, ವ್ಯತ್ಯಾಸ ಇದೆ. ರಾಮನ್ನ ಮಾತ್ರ ಯಾಕೆ ದಾಶರಥಿ ಅಂತ ಕೂಗ್ತಾರ? ದಶರಥನ ಗದ್ದಿಗೆ ದಾಶರಥಿಗೆ ಯಾಕೆ ರಾಮನನ್ನು ದಾಶರಥಿ ಅಂತ ಕರೀತಾರೆ? ಕಾರಣ ಇದೆ. ದಶರಥನ ಗದ್ದುಗೆ ಉಂಟಲ್ಲ, ಪೀಠ ಅಲ್ವಾ, ಆ ಸ್ಥಾನ ಅವನಿಗೆ ಕೊಡ್ಲಿಕ್ಕಾಗಿ. ದಶರಥನ ಮಗನಿಗೆ ಪೀಠ ಅಲ್ವಾ, ಗದ್ದುಗೆ. ಹಾಗಿರುವಾಗ ಅವನನ್ನು ಯುವರಾಜ ಪಟ್ಟಕ್ಕೆ ಏರ್ಸ್ಲಿಕ್ಕೆ ಅದನ್ನು ಭಾವಿಸಿಕೊಂಡು ಭರತನ ಕರೀತಾರ? ಇಲ್ಲ, ನೀನ್ ಹೇಳ್ತಿಬ್ರು ಒಂದೇ ಅಂತ ಹೇಳ್ತಾಳೆ ಇವಳು. ಆದ್ರೆ ಕೈಕಿ ಹೇಳ್ತಾಳೆ ತಪ್ಪು ಗೊತ್ತಾಗುದು. ತಪ್ಪೇನ ಅದರಲ್ಲಿ? ಹಾಗೆ ಹೇಳಿ ತಪ್ಪೇನುಂಟು? ಹಾಗೆ ಕೂಡ ರಾಮ ಯುವರಾಜ ಸಂತೋಷ ಅಲ್ವಾ? ದಾಶರಥಿನಲ್ಲಿ ಕರೀಲಿ, ಏನಿದೆ? ಮಕ್ಕಳೇ ಅಲ್ವಾ? ಭರತನ ಮಗನಾಗೆ ಉಳಿಲಿ, ನನ್ಗೇನ್ ಬೇಸರ ಇಲ್ಲ. ನನಗೆ ಮಗ ಆಗಿದ್ದು ಸಾಕು ಅಲ್ಲ, ಅವ ಯುವರಾಜ ಆಗ್ಲಿ ಅಂತ ಹೇಳ್ತಾಳೆ ಇವಳು. ಆದ್ರೆ ಮಂತ್ರಿಗೆ ಮತ್ತು ತಲೆಬಿಸಿ ಆಗ್ತದೆ ಅಲ್ವಾ? ಇವಳಿಗೆ ಗೊತ್ತಾಗ್ತಾ ಇಲ್ಲಲ್ಲ, ಏನ್ ಮಾತು ಅಂತ ಆಡ್ತಿ ಕೈಕಾ? ಅಯ್ಯೋ ಏನು ಅಂತ ಹೇಳ್ತಾ ಇದ್ದಿ? ಭಾರತ ಯುವರಾಜ ಆದ್ರೆ ಮಗನಾಗಿ ಉಳಿಯೋದಿಲ್ಲೇನು? ಹಾಗೆ ನಿನಗೆ ಮಗ ಬೇಕು ಅಂತಲೇ ಪ್ರೀತಿ ಇದ್ರೆ ಹಾಗೆ ಹೇಳ್ಬೇಕಾ? ಭರತ ಕೂಡ ಯುವರಾಜ ಆದ್ರೆ ಮಗನಾಗಿರೋದಿಲ್ವಾ? ಯುವರಾಜ ಅದಕ್ಕೆ ಮಗ ಬದಲಾಗ್ತಾನೆ. ಹಾಗೆ ಭರತ ಯಾಕೆ ಆಗ್ಬಾರ್ದು? ರಾಮನೇ ಯಾಕೆ ಆಗ್ಬೇಕು ಅಂತ ಕೇಳ್ತಾಳೆ. ಅದಕ್ಕೆ ಕೈ ಕೇಳ್ತಾಳೆ, ಅಯ್ಯೋ ಹಾಗಲ್ಲ, ಯಾಕೆ ನಮ್ಗೆ ಅಂತಸ್ತು ಅಧಿಕಾರ ಅಂತಸ್ತು ತರತೆ, ಅಂತಸ್ತು ಅಂತರ ತರತೆ. ಬೇಡ ಅಧಿಕಾರ ಬಂದ್ರೆ ಏನಾಗ್ತದೆ? ಅದೊಂದು ಗೌರವ ಹೆಚ್ಚಾಗ್ತದಲ್ಲ, ಅಂತಸ್ತು ಸಿಗ್ತದೆ. ಆಗ ಆ ಅಂತಸ್ತು ಬಂದಾಗ ಆ ಪ್ರೀತಿ ಕಡಿಮೆ ಆಗ್ತದೆ. ಬೇಡ ನಮ್ಗೆ, ನನಗೆ ಆ ಭರತನ ಮೇಲೆ, ನನ್ನ ಮಗನ ಮೇಲೆ ಅದೇ ಪ್ರೀತಿ ಸಾಕು. ಅದಕ್ಕೆ ಈ ಒಂದು ಉದಾಹರಣೆ ಕೊಡ್ತಾಳೆ. ಅಧಿಕಾರ ಅಂತಸ್ತು ತರತೆ, ಅಧಿಕಾರ ಬಂದಾಗ ಅಂತಸ್ತು ಹೆಚ್ಚಾಗ್ತದಲ್ಲ, ಆ ಗೌರವ ಹೆಚ್ಚಾಗ್ತದೆ, ಸ್ಥಾನಮಾನ ಬೇರೆ ಆಗ್ತದೆ. ಅಂತಸ್ತು ಆ ಮೂಲಕ ಏನಾಗ್ತದೆ? ಅಂತಸ್ತು ಅಂತರ ತರತೆ, ಅಂತಸ್ತು ಹೆಚ್ಚಾದಾಗೆ ಸ್ಥಾನಮಾನ ಬೇರೆ ಬೇರೆ ಆದಾಗ ಅಲ್ವಾ, ಆ ಗೌರವ ಹೆಚ್ಚಾದಾಗ ಏನಾಗ್ತದೆ? ಅಂತರ ಉಂಟಾಗ್ತದೆ, ಇಬ್ಬರ ಒಳಗೆ ಅಂತರ ಆಗ್ತದೆ. ಇದು ಬೇಡ, ನಾವು ಒಂದಾಗಿರುವ. ಯುವರಾಜನಾದ ಮಗನಾಗಿ ಉಳಿಯೋದಿಲ್ಲ ನಂತರ. ನೀನ್ ಹೇಳಿದೆಯಲ್ಲ, ಭರತ ಕೂಡ ಯುವರಾಜನ ಮಗನೇ ಆಗ್ತಾನೆ ಅಂತಲ್ಲ. ಭರತ ಯುವರಾಜ ಆದ ಕೂಡಲೇ ಆ ಮಗನ ಆ ಪ್ರೀತಿ ಸ್ವಲ್ಪ ಕಡಿಮೆ ಆಗ್ತದೆ ಅಲ್ವಾ? ಯುವರಾಜ ಪಟ್ಟಕ್ಕೆ ಬರ್ತಾನೆ, ನನಗೆ ಬೇಡ, ನನಗೆ ಮಗ ಸಾಕು. ರಾಮನ ಯುವರಾಜ ಆಗ್ಲಿ, ಭರತ ನನ್ನ ಮುದ್ದಿನ ಮಗನಾಗೆ ಉಳಿಲಿ. ಹಾಗೆ ನನಗೆ ರಾಮನ ಮೇಲೆ ಯಾವ ಭೇದ ಭಾವ ಇಲ್ಲ. ಜೊತೆಗೆ ನನ್ನ ಮಗನಾಗೇ ಇದು ಸಂತೋಷ. ಯುವರಾಜ ಆಗಿ ಆ ಮಗನ ಪ್ರೀತಿ ಕಡಿಮೆ ಆಗೋದು ಬೇಡ ಅಂತ ಇವಳಂತೂ ಅದು ತಪ್ಪು ಭಾವಿಸುವುದಿಲ್ಲ, ಒಳ್ಳೆಯ ರೀತಿಯಲ್ಲಿ ಭಾವಿಸ್ತಾಳೆ. ಯಾರು ಮಂತರ ಭಾವಿಸಿದ ಹಾಗಲ್ಲ, ಕೈಕೇಯಿ ಭಾವಿಸುವಂಥದ್ದು. ಆದ್ರೆ ಮಂತರ ಒಪ್ಪತಾಳ ಇಲ್ಲ, ನನ್ನ ಮಗ ನಮ್ಮ ಕಂಕುಳಲ್ಲೇ ಇರ್ಲಿ ಅಂತ ಅದರ ಕಾಲು ಮುರಿಯೋದಕ್ಕೆ ತಪ್ಪಾಕತಿ ಕೈಕ. ಪುನಃ ಹೇಳ್ತಾಳೆ ಇವಳನ್ನು ತಿದ್ರಿಕಾಗಿ, ಅಲ್ವಾ? ಹಾಗೆ ಭಾವಿಸ್ಬೇಡ, ನನ್ನ ಮಗ ನನ್ನ ಕಂಕುಳಲ್ಲೇ ಇರಬೇಕು ಅಲ್ಲ, ಕೈಯಲ್ಲೇ ಇರಬೇಕು ಅಂತ ಭಾವಿಸಿದ ಏನಾಗ್ತದೆ? ಅವರ ಬೆಳವಣಿಗೆ ಆಗುದಿಲ್ಲ ಅಲ್ಲ, ಅವರು ಸೋತೋಗ್ತಾರೆ. ನಮ್ಮೊಟ್ಟಿಗೆ ಇಟ್ರೆ ಏನಾಯ್ತು? ಮಕ್ಕಳನ್ನು ಅವರವರ ಆ ಸಮಯದಲ್ಲಿ ಆ ಸ್ಥಾನಕ್ಕೆ ತರಬೇಕು. ನಮ್ಮ ಜೊತೆಗೆ ಇಟ್ರೆ ಮಕ್ಕಳ ಭವಿಷ್ಯ ಹಾಳಾಗ್ತದೆ. ನಮ್ಮ ಕೈಯಲ್ಲಿ ಇಟ್ಕೊಳ್ಳೋದು ಸರಿಯಲ್ಲ. ನಮ್ಮ ಹಿತ ನೋಡಿಕೊತ ನಾವು ಮಗನ ಹಿತ ಮರೆಯೋದು ಬೇಡ. ಯಾಕೆ ನಾವು ಮಕ್ಕಳನ್ನು ಒಟ್ಟಿಗೆ ಇಟ್ಕೊಳ್ಳೋದು ಪ್ರೀತಿ ಇದೆ ಅಲ್ಲ, ಅಯ್ಯೋ ನನಗೆ ತುಂಬಾ ಪ್ರೀತಿ ಅಂತ. ಆದ್ರೆ ಅದರಿಂದ ಏನಾಗ್ತದೆ? ಅವರೆಲ್ಲನೂ ಮರೀತಾರೆ ಅಲ್ವಾ? ಅವನ ಹಿತ ಹಾಳಾಗ್ತದೆ. ಅವರು ಎಲ್ಲಿ ಮುಟ್ಟಬೇಕು ಅಲ್ಲಿ ಮುಟ್ಟುದಿಲ್ಲ, ತಲುಪುದಿಲ್ಲ. ಈಗ ನಿನ್ನ ಮಗ ಹತ್ರ ಬೇಕಂತ ಏನಾಗ್ತದೆ? ಯುವರಾಜ ಪಟ್ಟ ಹೋಗ್ತದೆ. ಅದೆಲ್ಲ ಬೇಕಾದ ಮಕ್ಕಳನ್ನ ನಾವು ಬೆಳೆಸಬೇಕು, ಒಳ್ಳೆ ಸ್ಥಾನಕ್ಕೆ ತರಬೇಕು. ಹಾಗಿರುವಾಗ ನೀನು ಈ ರೀತಿ ಮಾತಾಡಬೇಡ ಅಂತ ಪುನಃ ಹೇಳ್ತಾಳೆ. ಆದ್ರೆ ಕೈಕೇಯಿಗೆ ಅರ್ಥ ಆಗುದಿಲ್ಲ. ನಮಗೆ ಹಿತ ಯಾವುದು? ಮಗನ ಹಿತ ಯಾವುದು? ಅಯ್ಯೋ ಯಾಕೆ ಹಾಗೆ ಹೇಳ್ತಿ?
ಮಗನಿಗೆ ಬೇರೆ ಹಿತ, ನನಗೆ ಬೇರೆ ಹಿತ ಅನ್ನೋಣ. ನಾವು ಹಿತ ಅನ್ನೋದು ಅವನಿಗೆ ಅಹಿತ ಆದರೆ ಕೆಲವು ನಮ್ಗೆ ಇಷ್ಟ ಆದ ಅವರಿಗೆ ಇಷ್ಟ ಆಗ್ಲಿಕ್ಕಿಲ್ಲ. ಹಾಗಿರುವಾಗ ಎಲ್ಲ ನಮ್ಗೆ ಬೇಕಾದಾಗ ಆಗ್ತದ, ಆಗುದಿಲ್ಲ. ಹಾಗೆ ಸುಮ್ಮನೆ ಇನ್ನ ತಪ್ಪು ಭಾವಿಸಬೇಡ. ನನಗೆ ಭಯ ಆಗ್ತಾ ಉಂಟು ಬಿಡಿ, ಎಲ್ಲ ಶಾಂತವಾಗಿ ನಿರ್ಮಲವಾಗಿರೋ ಸರೋವರನ ಯಾವ ಬಿರುಗಾಳಿನೂ ಕಲಕಬಾರದು ಅಂತಾರ. ಈಗ ಹೇಳ್ಬೇಡ, ಈಗ ಶಾಂತವಾಗಿದೆಲ್ಲ, ನಾವೆಲ್ಲ ಸಂತೋಷ ಇದ್ದೇವೆ, ನಿನ್ನ ಈ ಮಾತುಗಳು ನನಗೆ ಭಯ ಆಗ್ತಾ ಇದೆ ಹೇಳ್ತಾಳ. ಶಾಂತವಾಗಿ ನಿರ್ಮಲವಾಗಿರೋ ಸರೋವರ ಶಾಂತವಾಗಿ ನಿರ್ಮಲವಾಗಿ ಕಲ್ಕಿದ್ರೆ ಏನಾಗ್ತದೆ, ಎಲ್ಲ ಅಲ್ಲೋಲ್ಲ ಕಲ್ಲಾಗ್ತದೆ. ಹಾಗೆ ನೀನು ಇಂಥ ಮಾತು ಹೇಳಿ ನಮ್ಮ ಆ ಕುಟುಂಬದಲ್ಲೆಲ್ಲ ನಮ್ಮೊಳಗೆ ಈ ರೀತಿ ಭೇದ ಭಾವ ಮಾಡಬೇಡ, ಹಾಳಾಗ್ತದೆ, ಸಂದರ್ಭ ಹಾಳಾಗಿತ್ತು, ಅಲ್ವಾ, ಸಂಬಂಧ ಹಾಳಾದಿತ್ತು ಅಂತ ತಲೆಯನ್ನು ಒತ್ತಿಕೊಂಡು ತಲೆಯನ್ನು ಹಿಡ್ಕೊಳ್ತಾಳೆ ನೋವಿನದಲ್ವಾ. ಅಂದ್ರೆ ಇದು ಮಾತಲ್ಲಿ ಕೆಲವರಿಗೆ ಚಿಂತೆ ಆಗ್ತದೆ, ಇವಳು ಹೀಗೆಲ್ಲ ಹೇಳ್ತಾ ಇದ್ದಾಳೆ, ಒಟ್ಟು ಗೊಂದಲ ಆಗ್ತದ ಅಂತ. ನಾನು ಸ್ವಲ್ಪ ಮಲಗಬೇಕು, ಬಾಗಿಲ ಬಳಿ ಕಾವಲು ನಿಲ್ಲು ಇನ್ನು, ನನಗೆ ನಿನ್ನ ಆಲೋಚನೆ ಮಾಡ್ಲಿಕ್ಕೆ ಆಗುದಿಲ್ಲ, ಬಾಗಿಲ ಬಳಿ ಕಾವಲು ನಿಲ್ಲು, ನಾನು ಅಲ್ಲಿ ಮಲಗುತ್ತೇನೆ ಅಂತ. ಯಾರಿಗೂ ಒಳಗೆ ಬಿಡಬೇಡ, ಕನಸನ್ನು ಕೂಡ ಯಾರಿಗೂ ಒಳಗೆ ಬಿಡಬೇಡ ಹೇಳ್ತಾಳೆ. ಜೊತೆ ಕನಸನ್ನು ಕೂಡ, ಕನಸು ಬೇಡ, ಬರೋದು ಬೇಡ, ಅಲ್ಲ ನಾನು ಯಾವುದನ್ನು ಆಲೋಚಿಸುವುದಿಲ್ಲ ಅಂತ, ಒಂದೇ ರೀತಿ ಆಲೋಚನೆ ಇರ್ತೇನೆ ಅಂತ. ಅಲ್ಲಿಗೆ ಒಂದನೇ ದೃಶ್ಯ ಪೂರ್ತಿ ಆಗ್ತದೆ. ದೃಶ್ಯ 2 ಏನ್ ಕಾಣ್ತಾ ಇದೆ? ಕುಟ್ಟಣಿಯಲ್ಲಿ ಎಲೆ ಅಡಿಕೆ ಜಜ್ಜುತ್ತಾ ಇರೋ ಮಂತರ ಮುರುಕು ಕುರ್ಚಿಯ ಮೇಲೆ. ಹಾಗೆ ಮುರುಕು ಕುರ್ಚಿ ಮೇಲೆ ದೃಶ್ಯ ಆಗಿದೆ ಅಲ್ಲ, ವೇದಿಕೆಯಲ್ಲಿ ಆ ರೀತಿ ರಂಗ ಸ್ಥಳದಲ್ಲಿ ಅಂತ ದೃಶ್ಯ ಇದೆ. ಮುರುಕು ಕುರ್ಚಿಯಲ್ಲಿ ಮಂತ್ರಿ ಕೂತ್ಕೊಂಡಿದ್ದಾರೆ. ಕುಟ್ಟಣಿ ಎಲೆ ಅಡಿಕೆಯನ್ನು ಕುಟ್ಟುವಂತ ಒಂದು ಏನು ಒರಳು ಅಲ್ಲ, ಎಲೆ ಅಡಿಕೆ ಜಜ್ಜುದು ಗೊತ್ತಿದೆ, ಕುಟ್ಟುದು ಗೊತ್ತಿದೆ ಅಂತ ಎಲೆ ಅಡಿಕೆಯನ್ನು ಗುದ್ದುತ್ತಾ ಇದ್ದಾಳೆ, ಹೇಳಿಕೊಳ್ತಾ ಇದ್ದಾಳೆ ಮಂತ್ರ. ಯಾಕೆ ಅವಳ ತಲೆಯಲ್ಲಿ ಏನಿದೆ, ಅವಳು ಗ್ರಹಿಸಿದೀಗ ಆಗ್ತಾ ಇಲ್ಲ. ಕೈ ಬೇರೆ ರೀತಿ ಆಲೋಚಿಸ್ತಾಳೆ. ಏನು ಆಲೋಚಿಸ್ತಾಳೆ? ಯಾಕಪ್ಪ ಅವಳಿಗೆ ಗೊತ್ತಾಗ್ತಾ ಇಲ್ಲ. ಅವನು ನನ್ನ ಮಗನ ಆದನು, ಇವನು ನನ್ನ ಮಗನ ಆದನು, ಎಲ್ಲ ನನ್ನ ಮಕ್ಕಳೇ ಆದವರು, ನಾ ಲೋಕಕ್ಕೆ ಹಾಡದವು, ಹೀಗೆ ಎಲ್ಲ ನಮ್ಮ ಮಕ್ಕಳು ಅಂತ ಅವಳು ಭಾವಿಸ್ತಾ ಇದ್ದಾಳೆ. ಸರಿ, ಎಲ್ಲ ನಮ್ಮ ಮಕ್ಕಳೇ, ಆದ್ರೆ ವ್ಯತ್ಯಾಸ ಇಲ್ವೋ? ಮಗನು ಮಗನ, ರಾಮನು ಮಗನ, ಲಕ್ಷ್ಮಣನ ಮಗನ, ಭರತನ ಮಗನ, ಶತ್ರುಘ್ನ ಮಗನ, ಹೀಗೆಲ್ಲ ಹೇಳ್ತಾ ಇದ್ದಾಳೆ. ಅಂದ್ರೆ ಇವಳಷ್ಟೇ ಹೇಳ್ತಾ ಇದ್ದಾಳೆ, ನನ್ನ ತಲೆಯಲ್ಲಿ ಅದೇ ಇದೆ, ಏನ್ ಮಾಡೋಣ ಈಗ? ಆದ್ರೆ ಎಲ್ಲ ನಮ್ಮ ಮಕ್ಕಳೇ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ಪಟ್ಟಗಟ್ಟಲು ಮಾತ್ರ ರಾಮಂಗ ಪಟ್ಟ ಮಾತ್ರ ರಾಮನಿಗೆ, ಮಕ್ಕಳೆಲ್ಲ ನಮ್ಮೆಲ್ಲ ನಮ್ಮ ಮಕ್ಕಳೇ. ಇಷ್ಟ ಆಗುದು ಅವಳಿಗೆ. ಭರತ ನನಗೆ ಪಟ್ಟ ಬೇಡ ಅಂತಾಳೆ ಹಡದವ. ಇನ್ನು ಇವಳನ್ನು ಹೇಳಿ ಪ್ರಯೋಜನ ಇಲ್ಲ ಅಲ್ವಾ? ಕೈಕೇಗಂತೂ ಹೆಡ್ದವ ಹೆತ್ತ ತಾಯಿ ಅಲ್ಲ, ಹೆತ್ತ ತಾಯಿ ಅಂತ ಕೈಕೇಗೆ ಭರತನಿಗೆ ಪಟ್ಟ ಬೇಡ ಅಂತ ಅವಳು ಹೇಳ್ತಾ ಇದ್ದಾಳೆ. ಮಗ ಬೇಡ ಅಂದ್ರೆ ನಾವು ಕೊಡುದು ಬೇಡ ಹೇಳ್ತಾರೆ. ಇವಳಷ್ಟೇ ಆಲೋಚಿಸ್ತಾರೆ ಅದಲ್ಲ, ಏನ್ ಮಾಡೋಣ ಅಂತ. ತಾಯಿಗೆ ಇಷ್ಟ ಇಲ್ಲ, ಹಾಗೆ ಮಗ ಬೇಡ ಅಂತ ಕೆಲವು ಹೇಳ್ಬಹುದು. ಹಾಗೆ ನಾವು ಬೆಳಿಗ್ಗೆ ಸಾಧ್ಯ ಉಂಟ? ಹೆತ್ತವರೆಲ್ಲ ನೋಡ್ಬೇಕಾದ್ದು. ಮಗ ಬೇಡ ಅಂದ್ರೆ ನಾವು ಕೊಡೋದು ಬೇಡ, ನಮ್ಮ ಕರ್ತವ್ಯ ಮಗನಿಗೆಲ್ಲ ಕೊಡಿಸ್ಬೇಕು ಅಲ್ವಾ? ನನಗೆ ಅನ್ನ ಬೇಡ, ಮಣ್ಣ ತಿಂತೀನಿ ಅಂತದ ಮಗ. ಕೆಲವು ಮಕ್ಕಳೇನು ಹೇಳ್ಬೋದು, ಅನ್ನ ಬೇಡ, ನಾನು ಮಣ್ಣು ತಿಂತೀನಿ ಅಂತ ಹೇಳ್ಬೋದು. ಮಗಂಗ ನೀ ಮಣ್ಣು ತಿನ್ನಿಸ್ತಿ, ಮಗನಿಗೆ ಎಲ್ಲ ಮಣ್ಣು ತಿನ್ನಿಸ್ತಾರೆ. ಮಕ್ಕಳು ಮಣ್ಣನ್ನು ಇಷ್ಟಪಡ್ತಾರೆ, ನಾವು ಮಣ್ಣು ಕೊಡ್ತೇವೆ, ಇಲ್ಲ ಅಲ್ಲ ತಪ್ಪು ಅಂತ ಹೇಳುದಿಲ್ಲ. ಹಾಗೆ ಮಗ ಭರತ ಪಟ್ಟ ಬೇಡ ಅಂತ ಹೇಳಿದ್ರು ಕೂಡ ನೀನ್ ಹೇಳ್ಬೇಕು, ನೀನ್ ಪಟ್ಟ ಏರ್ಬೇಕು, ಅದನ್ನ ಹಕ್ಕು ಅಂತ. ಮಣ್ಣ ತಿಂದ್ರೆ ನಾಳೆ ಹೊಟ್ಟೆ ಹಿಡ್ಕೊಂಡು ಕಣ್ಣುಕೊಂಡು ಬಿಡ್ತಿತ್ತು ಕೂಸು. ಹಾಗೆ ನಾವು ಮಗುವಿಗೆ ಮಣ್ಣು ಇಷ್ಟ ಅಂತ ಮಣ್ಣು ತಿನ್ಲಿಕ್ಕೆ ಬಿಟ್ರೆ ಅದು ನಾಳೆ ಹೊಟ್ಟೆ ನೋವು ಅಂತ ಅಳ್ತಾ ಇರ್ಬೋದು ಕೂಸು, ಮಗು ಅಲ್ವಾ? ಮಗ ಮಣ್ಣ ತಿಂತೀನಿ ಅಂದ್ರೆ ಬಾಯಿಗೆ ಒಂದು ಹಾಕಬೇಕು. ಮಕ್ಕಳು ಅಥವಾ ಮಗ ಮಣ್ಣು ತಿಂತೀನಿ ಅಂತ ಹೇಳಿದಾಗ ನಾವೇನ್ ಮಾಡ್ಬೇಕು? ಬಾಯಿಗೆ ಹಾಕ್ಬೇಕು ಆಹಾರವನ್ನು. ಕಣ್ಣಿಗೆ ಗುಬ್ಬಿ ಕಾಗಿ ತೋರಿಸುತ್ತಾ ಬಾಯಿಗೆ ಅನ್ನದ ಮಿಟುಕು ತಿರುಗಬೇಕು. ಹಾಗೆ ಮಕ್ಕಳಿಗೆ ಕಾಗೆ ಗುಬ್ಬಿಯ ಕತೆ ಹೇಳುತ್ತಾ ಬಾಯಿಗೆ ಅನ್ನವನ್ನು ಹಾಕಬೇಕು. ಅದು ಬುದ್ಧಿವಂತರ ಲಕ್ಷಣ ಅಲ್ವಾ? ಹಾಗೆ ಮಕ್ಕಳ ಮಣ್ಣನ್ನು ತಿನ್ನಲಿಕ್ಕೆ ಬಿಡುದಲ್ಲ. ಮಕ್ಕಳ ಹಿತ ಬಯಸುವ ಮಂದಿ ಇದು ಯಾರು ಮಾಡ್ಬೇಕಾದ್ದು? ನಮ್ಮ ಮಕ್ಕಳ ಹಿತವನ್ನು ಬಯಸುವಂತ ತಂದೆ ತಾಯಿ ಇದು ಮಾಡಬೇಕು ಅಲ್ಲ, ಅವರಷ್ಟೇ ಬಿಡುದಲ್ಲ. ಹಾಗೆ ಭರತ ಬೇಡ ಅರ್ಥ ಏನು? ಭರತ ಬೇಡ ಅಂದ್ರೆ ನಾವು ಬಿಡುದಲ್ಲ, ಅವನಿಗೆ ಸಿಗುವಾಗ ಮಾಡ್ಬೇಕು, ಅವನ ಮನಸ್ಸು ಬದಲಾಯಿಸಬೇಕು. ಇವತ್ತಿನ ಮಾತಲ್ಲ, ಇನ್ನು 10 ವರ್ಷಕ್ಕೆ ಯಾವ್ದು ಬೇಕಾದಿತ್ತೋ ಬೆಳೆಯೋ ಕೂಸಿಗೆ ಅಂತ ಲೆಕ್ಕ ಹಾಕಿ ನೋಡ್ಬೇಕಾಗ್ತದ. ಇವತ್ತು ಒಮ್ಮೆಗಲ್ಲ. ನಾವು ಮಕ್ಕಳನ್ನು ಹೇಗೆ ಸಾಕಬೇಕು, ಅವ್ರಿಗೆ 10 ವರ್ಷದವರೆಗೆ ಏನ್ ಬೇಕು ಅಂತ ಈಗಲೇ ಆಲೋಚಿಸ್ಬೇಕಂತ. ಹಾಗಿರುವಾಗ ಅದು ಲೆಕ್ಕ ಹಾಕಿ ನಾವು ಮಕ್ಕಳನ್ನು ಬೆಳೆಸಬೇಕು. ಇವತ್ತೊಂದು ಒಂದು ದಾಂಡು ಸಾಕು ನಮ್ಮ ಹುಡುಗನಿಗೆ. ಈ ಸಣ್ಣ ಮಗುವಿಗೆ ಏನ್ ಸಾಕು? ಒಂದು ಚಿನ್ನಿ ದಾಂಡು ಸಾಕು. ಚಿನ್ನಿ ದಾಂಡು ಮಕ್ಕಳ ಆಟ ಅಲ್ವಾ? ಆಟ ಆಡುವಂಥದ್ದು. ಆಗ ಒಂದು ಚಿನ್ನಿ ದಾಂಡು ಸಾಕು ಅಂತ 10 ವರ್ಷ ಕಳೆದ ಚಿನ್ನಿ ದಾಂಡು ಯಾತಕ್ಕೆ ಬಂದಿತ್ತು? 10 ವರ್ಷ ಬಂದ್ರೆ ಕಳೆದ ಮೇಲೆ ಇದೇ ಚಿನ್ನಿ ದಾಂಡು ಆಡ್ತಾರ, ಅದು ಇಟ್ಕೊಂಡು ಕಾದರಾದಿತ್ತ. ಮಕ್ಕಳಿಗೆ ಬೇರೆ ಕೊಡ್ಬೇಕು. ಅವಾಗ ಮಾಡಲಿಕ್ಕೆ ಒಂದು ಕೆಲಸ ಬಗ್ಸಿಬೇಕಾದಿತ್ತು. 10 ವರ್ಷ ಕಳೆದ ಮೇಲೆ ಮಕ್ಕಳಿಂದ ಕೆಲಸ ಬೇಕು, ಕೆಲಸ ಕೊಡಿಸ್ಬೇಕು ಅಲ್ಲ, ಕೆಲಸ ಮಾಡುವ ಆ ಸಾಮರ್ಥ್ಯ ಬೆಳೆಸಬೇಕು. ಅಲ್ಲದೆ ನಮ್ಮ ಹತ್ರ ಇಟ್ಕೊಳ್ಳೋದಲ್ಲ ಅಂತ ಹೇಳುವಂಥದ್ದು. ಕೂಡಲಿಕ್ಕೆ ಒಂದು ಕುರ್ಚಿ ಮೇಜ್ ಬೇಕಾಗಿತ್ತು. ಕುಳಿತುಕೊಳ್ಳಿ ಒಂದು ಕುರ್ಚಿ ಮೇಜ್ ಬೇಡವಾ? ಅದು ಮಾಡಿಸ್ಬೇಡ, ಕೊಡಿಸ್ಬೇಡವಾ? ಇರಲಿಕ್ಕೆ ಒಂದು ಮನಿಗಿನಿ ಬೇಕಾದಿತ್ತು. ಇದೆಲ್ಲ ಬೇಕಾದಲ್ಲ, ಬೆಳೆದ ಹಾಗೆ, ಪ್ರಾಯ ಆದ ಹಾಗೆ. ನಮ್ಮ ಮಗನ ಹಿತ ನಾವು ನೋಡ್ಬೇಕ್ರಿ. ನಮ್ಮ ಮಕ್ಕಳ ಹಿತವನ್ನು ಯಾರು ಬೇರೆಯವರು ನೋಡ್ತಾರ? ಇಲ್ಲ, ನಾವೇ ನೋಡ್ಬೇಕು ಅಂತ ಹೇಳ್ತಾಳೆ. ಆದ್ರೆ ಯಾರಿಗೆ ಹೇಳುದು?
ಕೈಕೇಯಿಗೆ ಹೇಳಿ ಪ್ರಯೋಜನ ಉಂಟಾ? ಕೈಕಾ ಹೇಳ್ತಾಳ ರಾಮನ ಮಗನ, ಲಕ್ಷ್ಮಣನ ಮಗನ, ಭರತನ ಮಗನ, ಶತ್ರುಘ್ನ ಮಗನ ಅಂತ. ಅವಳು ಎಲ್ಲರ ಮಕ್ಕಳೇ. ಇದೇ ಮಾತ ಆಕಿ ಸಾವತೀರಿ ಹೇಳಿ ನೋಡೋಣ. ಇದೇ ಮಾತನ್ನ ಅವಳು ಸಾವತೀರಿ ಹೇಳ್ತಾನ. ಸಾವತೀರ ಅಂದ್ರೆ ಆ ಗಂಡನ ಉಳಿದ ಹೆಂಡತಿಯರಲ್ಲ. ಇಲ್ಲಿಗ ಇಬ್ಬರಿದ್ದಾರೆ, ದಶರಥನ ಇಬ್ಬರು ಹೆಂಡತಿಯರಿದ್ದಾರೆ. ಯಾರು? ಕೌಸಲ್ಯ ಮತ್ತು ಸುಮಿತ್ರೆ. ಅವ್ರು ಹೇಳ್ತಾನ ಇಲ್ಲ, ಇವಳು ಯಾಕೆ ಹೀಗೆ ಹೇಳ್ತಾ ಇದ್ದಾಳೆ ಅಂತ ಸಿಟ್ಟು ಬರ್ತದೆ ಅವರಿಗೆ, ಮಂತರಿಗೆ. ಹಾಗೆ ಒಬ್ಬರಿಗೆ ಪಟ್ಟ ಸಿಕ್ಕುವಂತದಲ್ವಾ, 4 ಮಂದಿ ಸಿಕ್ಲಿಕ್ಕೆ ಸಾಧ್ಯ ಉಂಟ? ಹೇಳ್ತಾಳೆ ಕುರ್ಚಿಗೆ 4 ಕಾಲು ಇರ್ತಾವು, ಆದ್ರೆ ಪೀಠ ಒಂದ ಇರ್ತಾವ. ಒಂದು ಕುರ್ಚಿಗೆ 4 ಕಾಲು ಇಲ್ವಾ? ಪೀಠ ಒಂದೇ. ಒಂದು ಕುರ್ಚಿಯಲ್ಲಿ ಒಬ್ಬರಿಗೆ ಕೂತ್ಕೊಳ್ಳಿಕ್ಕೆ ಸಾಧ್ಯ. ಹಾಗಿರುವಾಗ ಅದ್ಯಾಕೆ ಇವಳಿಗೆ ಅರ್ಥ ಆಗೋದಿಲ್ಲ? ಆ ಪೀಠದಲ್ಲಿ ಯಾರು ಕೂತ್ಕೊಳ್ಬೇಕಿತ್ತು? ನನ್ನ ಮಗ ಕೂತ್ಕೊಳ್ಬೇಕಂತಲ್ಲ ಅನಿಸ್ಬೇಕಾದಂತ ಇವಳ ಭಾವನೆ. ಕೈಗೆ ಹಾಗೆ ಭಾವಿಸ್ಬೇಕಿತ್ತು. ಒಂದು ಪೀಠದ ಮೇಲೆ ಒಬ್ಬ ಮಾತ್ರ ಕೂಡ್ಲಿಕ್ಕೆ ತಕ್ಕ ಶಕ್ಯ. ಒಂದು ಪೀಠದಲ್ಲಿ ಒಬ್ಬರಿಗೆ ಕೂಡ್ಲಿಕ್ಕೆ ಸಾಧ್ಯ. 4 ಮಂದಿ ಮಕ್ಕಳ ಅಂತ 4 ಮಂದಿನ ಬಂಗಾರದ ಗದ್ದಿಗೆ ಮೇಲೆ ಕೂಡಿಸುವ ಹಂಗಿಲ್ಲ. 4 ಮಂದಿ ಮಕ್ಕಳು ಅಂತ 4 ಮಂದಿಯಲ್ಲಿ 4 ಕಡೆ ಕುಳ್ಕೊಳ್ಳೋ ಸಾಧ್ಯ ಉಂಟ? ಬಂಗಾರದ ಗದ್ದುಗೆ ಪೀಠ ಮಾಡಿ ಕುಳಿತುಕೊಳ್ಳಿಕ್ಕೆ ಸಾಧ್ಯ ಉಂಟ? ಇಲ್ಲ. 4 ಮಕ್ಕಳಿಗೆ ಪಟ್ಟ ಸಿಗ್ಲಿಕ್ಕಿಲ್ಲ, ಒಬ್ಬನಿಗೆ. ಅದು ಯಾರು ಸಿಗ್ಬೇಕಂತ ಯಾರು ಬಯಸ್ತಾರೆ? ಅವರವರ ತಾಯಂದಿರಲ್ಲ, ತಮ್ಮ ಮಕ್ಕಳು ಪೀಠಕ್ಕೆ ಬರಬೇಕು ಅಂತ. ಈ ಕೈಕೇಯಿಗೆ ಯಾಕೆ ಅರ್ಥ ಆಗ್ಲಿಕ್ಕಿಲ್ಲ ಅಂತ ಚಿಂತೆ ಮಾಡ್ತಾಳೆ. ಯಾರು? ಮಂತಾರೆ. ಬರೀ ಒಬ್ಬ ಮಾತ್ರ ಅಲ್ಲಿ ಕೂಡೋದು ಶಕ್ಯ. ಯಾರಪ್ಪ ಅವ ಅಂದ್ರ ರಾಮ ಅಂತಾನು ಮದಿ ಮಹಾರಾಜ. ಯಾರು ಕೊಡ್ಬೇಕು ಅಂತ, ಯಾರು ಕೊಡ್ತಿರ್ಬೇಕು ಅಂತ ಹೇಳಿದ್ರೆ ಆ ಮಹಾರಾಜನೇ ಹೇಳ್ತಾನೆ. ಆ ಮುದಿ ಮಹಾರಾಜ, ಪ್ರಾಯ ಆದಂತಹ ಮಹಾರಾಜ ಅಂದ್ರೆ ದಶರಥನೇ ಹೇಳ್ತಾನೆ ರಾಮ ಕುಳಿತುಕೊಳ್ಬೇಕು ಅಂತ. ನಾವದ ಒಪ್ಬೇಕಾ? ನಾವೇನು ಬರೀ ಗೈಲಲ್ರಿ, ನಾವು ಬಳಿ ತೊಡ್ಡಿ ಕುಂತೀವಿ. ನಾವೇನು ಬರೀ ಕೈಯಲ್ಲಿ ಕೂತದ? ನಾವು ಬಳೆ ತೊಟ್ಟಿದ್ದೇವೆ ಅಲ್ವಾ? ನಾವು ಹೆಂಗಸರೆ, ನಾವ್ ಯಾಕೆ ಬಿಡ್ಬೇಕು? ನಮ್ಮ ಮಕ್ಕಳನ್ನ ಬಿಡ್ಬೇಕಾ? ರಾಮ ಹಾಗೆ, ದಶರಥ ಹಾಗೆ ಹೇಳ್ತಾನೆ ಅಂತ. ಅದು ಹೆಂಗ್ ಮುದುಕ ರಾಮನ ಪಟ್ಟದ ಮೇಲೆ ಕುಂಡಸ್ಥಾನ ನೋಡಿ ಬಿಡ್ತೀವಿ. ಉಳಿಕ್ ಹಠ ಬರ್ತದೆ. ನೋಡ ಹೇಗೆ ರಾಮನ ಕೂತ್ಕೊಳ್ತಾನೆ ದಶರಥ ಅಂತ ಪಟ್ಟದ ಮೇಲೆ. ನಮ್ಮ ಮಗನನ್ನು ಯಾಕೆ ಕುಳಿತುಕೊಳ್ತಾ ಇಲ್ಲ? ರಾಮನ ಯುವರಾಜ ಮಾಡ್ತಾನಂತೆ. ರಾಮನ ಸಿಟ್ಟಿನಲ್ಲಿ ಹೇಳ್ತಾರೆ, ಓಹೋ ರಾಮನ ಯುವರಾಜ ಮಾಡ್ತಾನಂತೆ, ನೋಡುವ ಹೇಗೆ ಮಾಡ್ತಾನೆ ಅಂತ. ಮಕ್ಕಳಿಲ್ಲದ ಈ ಮುದುಕಂಗೆ ಏಳೆ ಹುಡುಗಿನ ಬಲಿ ಕೊಟ್ಟರು. ಈಗ ಮೋಸ ಮಾಡ್ತಾ ಇದ್ದಾನೆ ಅವನು ಅಲ್ಲ. ಮಕ್ಕಳಿಲ್ಲದಂತಹ ಮುದುಕ ಯಾರು? ದಶರಥ. ಯಾಕೆ ಕೈಕೇಯಿಯಿಂದ ಮದುವೆ ಆದಂದ್ರೆ ಉಳಿದ ಮೊದಲನೇ 2 ಹೆಂಡತಿ ಮಕ್ಕಳಾಗಲಿಲ್ಲ ಅಂತ, ಕೌಸಲ್ಯಗೆ ಮತ್ತು ಸುಮಿತ್ರೆಗೆ ಮಕ್ಕಳಾಗಲಿಲ್ಲ ಅಂತ 3ನೇ ಈ ಚಿಕ್ಕ ಪ್ರಾಯದ ಹುಡುಗಿನ ಮದುವೆ ಆದ್ದು. ಅದು ನೆನಪಿಸ್ತಾಳೆ ಹುಡುಗಿ ಮಂತಾರೆ. ಅಷ್ಟು ಮಾಡಿ ಈ ಮುದುಕನಿಗೆ ಆ ಸಣ್ಣ ಹುಡುಗಿಯನ್ನು ಕೊಟ್ಟು ಕೂಡ ಈಗ ಮೋಸ ಮಾಡ್ತಾ ಇದ್ದಾನೆ ಅವನು. ಆ ಯಪ್ಪಂಗೆ 50ರ ಆಜುಬಾಜು ಗೊತ್ತಿದೆಯಾ? ಆ ಅಯ್ಯಪ್ಪನಿಗೆ ಅವನಿಗೆ, ಯಾರಿಗೆ? ದಶರಥನಿಗೆ 50ರ ಹತ್ರ ವರ್ಷ, 50ರ ಆಜುಬಾಜು ಹತ್ರ 50 ಆಗಿದೆ. ಈ ಹುಡುಗಿ ಇನ್ನ 16 ಇಳಿಚಿಗಳು. ಕೈಕೇಯಿಗೆ ಎಷ್ಟಿತ್ತು ಮದುವೆ ಪ್ರಾಯ? 16ದ ಆ ಪ್ರಾಯ. ಯಪ್ಪ ಮಕ್ಕಳಾದ್ರೆ ಸಾಕು, ಆದ್ರೆ ಮದುವೆ ಆದ್ಯಕ್ಕೆ ಮಕ್ಕಳಾದ್ರೆ ಸಾಕು. ಯಾಕಂದ್ರೆ ರಾಜನಿಗೆ ಮಕ್ಕಳಿಲ್ಲ, ಇನ್ನಾದ್ರೂ 3ನೇ ಹೆಂಡತಿಲ್ಲ ಮಕ್ಕಳಾಗಲಿ ಅಂತ ಆದದ್ದು. ಇವಳಿಗಂತೂ ಸುಲಭದಲ್ಲಿ ಮಕ್ಕಳಾಗುವುದಿತ್ತು. ಯಾಕಂತ ಪ್ರಾಯ, ಜೀವಶಕ್ತಿ ಉಕ್ಕಿ ಉಕ್ಕಿ ಚಿಮ್ಮತಾಯ್ತಿ ಈಕಿ ಕಣ್ಣೊಳಗ. ಇವಳ ಕಣ್ಣಲ್ಲಂತ ಸೌಂದರ್ಯ ಇದೆ ಅಲ್ವಾ? ಕಣ್ಣಲ್ಲಿ ಆ ಯೌವನ ಇದೆ. ಅವನಲ್ಲಿ ಅವ ಮುದುಕ ಉಗುರು ಕೊನಿ ತಾಕಿದರ ಜೀವಸೆಲಿ ಉಕ್ಕತಾವ ಈಕಿ ಮೈಯೊಳಗ ಅಲ್ಲ. ಅಷ್ಟು ಆ ಪ್ರಾಯದಲ್ಲಿ, ಆ ಹದಿಹರೆಯದಲ್ಲೇ ಇದ್ದಾಳೆ ಅವಳು. ಯಾವಾಗ ಬೇಕಾದ್ರೆ ಮಕ್ಕಳಾಗಬಹುದು, ಆದ್ರೆ ಅವನಿಗೆ ಸಾಧ್ಯ ಉಂಟ? ಇಲ್ಲ. ಇಂತಹ ಮಣ್ಣಲ್ಲಿ ಇಂಥ ಪೀಕ್ ಬೀಜನ ರಬ್ಬಡ ಮೊಳಕೆ ಹೊಡೆದಿತ್ತು. ಹಾಗಿರುವಾಗ ಇಂತಹ ಆ ಸಂದರ್ಭದಲ್ಲಿ ಇವಳಿಗೆ ಖಂಡಿತ ಯಾವಾಗ ಬೇಕಾದ್ರೆ ಮಕ್ಕಳಾಗಬಹುದು. ಆದ್ರೆ ಅವನಿಗೆ ಆ ಗುಣ ಇಲ್ಲ, ಯಾಕಂದ್ರೆ ವಯಸ್ಸಾಗಿದೆ. ಹಾಗೆ ಇಂಥ ಮುದುಕನಿಗೆ ಇಂಥ ಹುಡುಗಿಯನ್ನು ತಂದದ್ದು, ಅವಳು ಒಪ್ಪಿದ್ದು. ಅಂತವಳಿಗೆ ಮೋಸ ಮಾಡ್ತಾ ಇದ್ದಾರಲ್ಲ ಅಂತ ಇವಳಿಗೆ ಆಲೋಚನೆ ಅಲ್ವಾ? ಈಕಿ ಹೊಟ್ಟ್ಯಾಗ ಒಂದು ಗಂಡಸು ಮಗು ಹುಟ್ಟಿತ್ತಂದ್ರೆ ಅವನ ಸಾಕೈತೆ ಬರದ ಆಡಳಿತ ಆಗ್ತಾನೆ. ಹಾಗೆ ಎಲ್ಲರೂ ಬಯಸಿದಂತ ಈ 3ನೇ ಹೆಂಡತಿ ಆದ್ರೂ ಒಂದು ಗಂಡು ಮಗು ಹುಟ್ಟಿದ್ರೆ ಅವನು ಅಯೋಧ್ಯೆಯ ರಾಜನಾಗ್ತಾನೆ ಅಂತ. ಸಾಕೇತ ಬರದ ಆಡಳಿತ ಆಗ್ತಾನೆ. ಸಾಕೇತ ಬರ ಅಯೋಧ್ಯೆ ಅಲ್ವಾ? ಅಯೋಧ್ಯೆಯ ರಾಜ ಆಗ್ತಾನೆ ಅಂತ ಬಯಸಿದ್ದು. ಇವಳಲ್ಲೇ ಆದ್ರೆ ಒಂದು ಮಗು ಆಗಲಿ, ಗಂಡು ಮಗು ಆಗಲಿ ಅಂತ ಕೈ ಮೇಲೆ ಕೈ ಇಟ್ಟು ಆಣೆ ಹಾಕ್ತೀವಿ. ಕೈಯ ಮೇಲೆ ಕೈ ಇಟ್ಟು ಆಣೆ ಹಾಕ್ಲಿ ಕೂಡ ಸಿದ್ಧರಾಗಿತ್ತು. ಯಾಕೆ? ಪಟ್ಟದ ರಾಣಿಗೆ ಮುಟ್ಟು ನಿಲ್ಲುವ ವಯಸ್ಸು. ಪಟ್ಟದ ರಾಣಿ ಅಂತ ಹೇಳ್ತಾ ಇದ್ದ ಯಾರಿಗೆ? ಕೌಸಲ್ಯಗೆ ಅಲ್ವಾ? ಕೌಸಲ್ಯಗೆ ಪ್ರಾಯ ಆಯ್ತು, ಈಗ ಮುಟ್ಟು ನಿಲ್ಲುವಂತ ಸಮಯ. ಇನ್ನು ಮಕ್ಕಳಾಗಿತ್ತ? ಆಗ್ಲಿಕ್ಕಿಲ್ಲ. 2ನೇ ಇದು ಬಂಜರು ಬೇಜಾರಾಗು. ಸುಮಿತ್ರೆ ಕೂಡ ಹಾಗೆ, ಮಕ್ಕಳು ಆಗಿಲ್ಲ, ಎಷ್ಟೊಳಗೆ ಇನ್ನು ಆಗ್ಲಿಕ್ಕಿಲ್ಲ. ಆದ್ರೆ ಇವಳು ಈಕಿನಾದ್ರೂ ಕುಡಿ ಹೊಡೆದ್ರೆ ಸಾಕು. ಹಾಗೆ 3ನೇ ಹೆಂಡತಿ ಆದ ಕೈಕೈಲಾದ್ರೂ ಒಂದು ಕುಡಿ, ಒಂದು ಮಗು, ಒಂದು ಗಂಡು ಮಗ ಆದ್ರೆ ಸಾಕು ಅಂತ ಎಲ್ಲರೂ ಬಯಸಿ ಅವಳನ್ನು ಪಾಪ ಸಣ್ಣ ಹುಡುಗಿಯನ್ನು ಮದುವೆ ಮಾಡಿಸಿದ್ರು. ಈ ಮುದುಕನ ಗೋಳು ನೋಡಲಾರದ ಮುಟ್ಟಿದರ ಮಾಸೋ ಈ ಎಳಿ ಬಾಲಿನ ಮಾಲಿ ಮಾಡಿ ಈ ಗೂರು ಮುದುಕನ ಗೋಣಿಗೆ ನೇಣು ಹಾಕಿದ ನಮ್ಮ ರಾಜ. ಆಗ ರಾಜ ಪಾಪ ಕೈಕೇಯ ತಂದೆ ಈ ಮುದುಕನಿಗೆ ಅವಳನ್ನು ಕೊಟ್ಲು. ಅವಳನ್ನು ಮುಟ್ಟಿದ್ರೆ ಕೂಡ ಆಸ್ಬೋದು, ಅಷ್ಟು ಸುಂದರಿ ಅಲ್ವಾ ಅಂತ ಪ್ರಾಯ.
ಈ ಮುದುಕನ ಗೋಳು ನೋಡ್ಲಾರ್ದ, ಪಾಪ ಈ ಮುದುಕ ದಶರಥ ಕಷ್ಟಪಡ್ತಾ ಇದ್ದ, ಅಲ್ಲಿ ನನಗೆ ಮಕ್ಕಳಿಲ್ಲಲ್ಲ, ನಮ್ಮ ವಂಶ ಇಲ್ಲಿ ನಿರ್ವಂಶ ಆಗ್ತದಲ್ಲ ಅಂತ. ಹಾಗಿರುವಾಗ ಯಾರೊಬ್ರು ಒಂದು ಹೆಣ್ಣು ಸಿಕ್ಕಿ ಸಾಕು ಅಂತ ಆ ಮೂಲಕ ಇವಳೇ ಸಿಕ್ಕಿದ್ಲು. ಇಂಥ ಸುಂದರಿ, ಮುಟ್ಟಿದರೆ ಮಾಸೋ ಈ ಎಳಿ ಬಾಲಿನ ಮಾಲಿ ಮಾಡಿ, ಮುಟ್ಟಿದ್ರೆ ಕೂಡ ಏನು ಮಾಸುವಂತಹ ಮಲಿನಾಗುವಂತಹ ಈ ಬಾಲೆಯನ್ನು ತಂದು ಈ ಮುದುಕನ ಕುತ್ತಿಗೆಗೆ ಕಟ್ಟಿದ್ರು. ಯಾರು? ಅವಳ ತಂದೆ ಕೇಕಯ್ಯ ರಾಜ. ಅವನ ಮನೆ ಕಾಯುವಾಗ ಚಿಂತೆ ಮಾಡ್ತಾಳಲ್ಲ, ಈ ರೀತಿ ಅವನು ಕೊಟ್ಟ ಅವಳನ್ನು ಇವನಿಗೆ ಮದುವೆ ಮಾಡಿ. ಎಂತಹ ಸುಕುಮಾರಿತ ಕೈಕ, ಎಂತಹ ಸುಂದರಿ ಅವಳಾಗಿದ್ಲು. ಉಗುಳು ನುಂಗಿದ್ರೆ ನುಂಗೋದು ಗಂಟಲಾಗ ಕಾಣ್ತೈತ್ರಿ, ಹೇಳಿ ಪ್ರಯೋಜನ ಇಲ್ಲ ಅಲ್ವಾ. ಅವಳು ಉಗುಳು ನುಂಗುವಾಗ ಗಂಟಲ್ಲಿ ಕಾಣ್ತಾ ಇತ್ತಂತೆ ಉಗುಳು ಹೇಗೆ ನುಂಗುದು ಅಂತ. ಅಂದ್ರೆ ಅಷ್ಟು ಸುಂದರಿಯಾಗಿದ್ಲು, ಅಷ್ಟು ಮೃದುವಾಗಿದ್ಲು, ಅಂತ ಸಣ್ಣ ಪ್ರಾಯ ಆಗಿತ್ತು. ಕೂಸಿನ ಆಸಿ ಕಣ್ಣಾಗ ತುಂಬಿಕೊಂಡು ಆ ಹುಡುಗಿ ಗಂಡನ ಮನೆಗೆ ಬಂತು. ಅಂತೂ ಮದುವೆಯಾಗಿ ಬಂದ್ಲು ಅಲ್ಲ, ಅವಳಿಗೆ ಕೂಡ ಆಸೆ ಇತ್ತು ಮಗು ಆಗ್ಬೇಕು ಅಂತ. ತವರು ಮನೆಯಿಂದ ಮಗಳ ಕಳಿಸಿಕೊಡೋ ಸಮಯ ನಮ್ಮ ರಾಣಿ ನನಗ ತಾಕೀತು ಮಾಡಿದ್ಲು. ಹಾಗ ಅವಳು ಮದುವೆಯಾಗಿ ಗಂಡನ ಮನೆಗೆ ಬರುವಾಗ ನನಗೆ ಹೇಳಿದ್ಲು, ಯಾರು? ಅವಳ ತಾಯಿ. ಯವ್ವ ತಾಯಿ ಮಂತರ, ನಾನು ಬರೀ ಹಡ್ದವ್ವ, ನೀನಾಕಿಗೆ ಪಡ್ದವ್ವ, ನೀನಾಕಿ ಜೋಡಿನ ಇದ್ದು ಆಕಿ ದೇಕಾರಕ್ಕೆ ನೋಡಕ. ಹಾಗಿರುವಾಗ ನನ್ನ ಹತ್ರ ಹೇಳಿದ್ಲವಳು ಅಷ್ಟು ಪ್ರೀತಿಯಿಂದ, ಏನು ತಾಯಿ ನೀನು ಅವಳ ಜೊತೆ ಹೋಗ್ಬೇಕು, ನಾನು ಅವಳನ್ನು ಹೆತ್ತ ತಾಯಿ, ಹಡದವ್ವ ಹೆತ್ತ ತಾಯಿ, ಆದ್ರೆ ನೀನಾಕಿಗೆ ಪಡೆದವ್ವ, ನೀನು ಅವಳನ್ನು ಸಾಕಿದವಳು ಅಲ್ವಾ. ಹಾಗಿರುವಾಗ ನೀನು ಕೂಡ ಅವಳ ಜೊತೆಗೆ ಜೋಡಿನ ಇದ್ದು, ಅವಳ ಜೊತೆಗೆ ಇದ್ದು ಅವಳ ದೇಕಾರಕ್ಕೆ ನೋಡಬೇಕು, ಅವಳೆಲ್ಲ ಕ್ಷೇಮವನ್ನು ನೀನು ನೋಡಬೇಕು ಅಂತ ಹೇಳಿತ್ತು. ಆಮೇಲೆ ಏನಾಯ್ತು? ಮದುವೆ ಆಯ್ತು. ಮದುವೆಯಾಗಿ ಬಂದ ಮೇಲೆ ಈ ಮುದಿಗ ಇಲ್ಲ ತಳ ಊರಿ ಕುಂತು ಬಿಟ್ಟ. ಮದುವೆ ಆದ ಕೂಡ ಅವನಿಗೆ ಬಹಳ ಪ್ರೀತಿ ಇವಳ ಮೇಲೆ ಅಲ್ವಾ, ಇವಳ ಜೊತೆಗೆ ಇಲ್ಲೇ ಇದ್ದ, ಇವಳು ಬೇಕು. ಅವ ಉಳಿಕಿ ಹೆಂಡಿರಿ ಮಾರಿ ನೋಡಿದ್ರ ಕೇಳ್ರಿ, ಉಳಿದ ಹೆಂಡಿರ ಮುಖ, ಹಾಗೆ ಉಳಿದ ಹೆಂಡತಿಯರ ಇಬ್ಬರ ಮುಖವನ್ನು ನೋಡಿದ್ರೆ ಕೇಳ್ರಿ, ನಿಮಗೆ ಕೇಳಿ ಉಳಿದವರ ಮುಖ ನೋಡಿದ ಅಂತ. ನೋಡ್ಲಿಲ್ಲ, ಯಾಕೆ? ತುಂಬಾ ಪ್ರೀತಿ ಇವಳ ಮೇಲೆ, ಮೂರನೇ ಇವಳು ಅಲ್ವಾ. ಇನ್ನಾದ್ರೂ ಮಗು ಆಗಲಿ. ಪರವರಿಗೆ ಹೋದ್ರು ನಮ್ಮ ಕೈಕ ಅವನ ಹಿಂದ ಹೋಗ್ಬೇಕು, ಪರವರಿಗೆ ಹೋದ್ರೆ ಕೈಕ ಹಿಂದೆ ಬೇಕೇ ಬೇಕು ಇವನಿಗೆ. ಪರದೇಶಕ್ಕೆ ಹೋದ್ರು ಅವನ ಹಿಂದ ಹೋಗ್ಬೇಕು, ಪರದೇಶಕ್ಕೆ ಹೋದ್ರು ಕೂಡ ಅವನ ಹಿಂದೆ ಹೋಗ್ಬೇಕು. ಲಡಾಯಿ ಮೈದಾನಕ್ಕೆ ಸಹಿತ ಅವನ ಜೋಡಿ ಕೈಕ ಹೋಗ್ತಿದ್ರು. ಲಡಾಯಿ ಮೈದಾನ ಅಂದ್ರೆ ಯುದ್ಧಕ್ಕೆ ಕೂಡ ಇವಳು ಹೋಗ್ತಾ ಇದ್ಲು. ಹೇಗಿದ್ಲು? ಆಕೆ ದೀಪದ ಬಾಲೆ ಅಂದ್ರೆ ದೀಪ ಹಿಡಿದಂತಹ ಹೆಣ್ಣು. ನಾನಾಕಿ ಬೆನ್ನ ಹಿಂದಿನ ನೆರಳು. ಹಾಗೆ ಯಾಕೆ ನನಗೆ ಗೊತ್ತಾದ ಹೇಗೆ, ನಾನು ಅವಳ ಹಿಂದೆ ಇದ್ದೆ, ಯಾಕೆ ಹೇಳಿದಾರಲ್ಲ ಅವಳ ತಾಯಿ. ಯಾಕೆ ಅವಳು ದೀಪ ಹಿಡಿದು ಹೋದಂತ ಹೆಣ್ಣು, ನಾನು ಅವಳ ಹಿಂದಿನ ನೆರಳು. ದೀಪದಿಂದ ನೆರಳು ಬರ್ತದಲ್ಲ, ಬಂದೇ ಬರ್ಬೇಕಲ್ಲ, ಅಂದ್ರೆ ಅವಳನ್ನು ತಪ್ಪದೆ ಬಿಡತ್ ನಾನು ಹಿಂಬಾಲಿಸ್ತಾ ಇದ್ದೆ. ನನಗೆಲ್ಲ ಗೊತ್ತು. ಕೇಳಿ ಏನಾಯ್ತು? ಒಂದಿನ ನನ್ನ ತಾವು ಓಡೋಡಿ ಬಂದ್ರು, ಓಡೋಡಿಕೊಂಡು ಬಂದ್ರು. ಏನ್ ಹೇಳಿದ್ರು ಅದನ್ನು ಹಾಡಿನ ರೂಪದಲ್ಲಿ ಹೇಳ್ತಾ ಇದ್ದಾರೆ. ಏನಾಯ್ತು ಅಂತ. ಒಂದೆಂಬ ಕಾಲಕ್ಕ ಚಂದಿರ ಮೂಡಿತ್ತ, ಎರಡೆಂಬ ಕಾಲಕ್ಕ ತಂಗಾಳಿ ಬೀಸಿತ್ತ, ಮೂರೆಂಬ ಕಾಲಕ್ಕ ಮುಂಗೋಳಿ ಕೂಗಿತ್ತ, ನಾಲ್ಕೆಂಬ ಕಾಲಕ್ಕ ಸಾಕೆನಿಸಿತ್ತ, ಐದೆಂಬ ಕಾಲಕ್ಕ ಐದೇರ ಕರೆದಿತ್ತ, ಏಳೆಂಬ ಕಾಲಕ್ಕ ಕಾಲ ಕುಣಿಸಾಡಿತ್ತ, ಎಂಟೆಂಬ ಕಾಲಕ್ಕ ಕಂಟಕ್ಕ ಹರಿದಿತ್ತ, 9 ಮಾಸಕ್ಕ ತುಂಬಿ ತುಳುಕಾಡಿತ್ತ. ಪದ್ಯದ ಮೂಲಕ ಹೇಳ್ತಾರೆ 9 ತಿಂಗಳಾಯ್ತು. ಆಗ 1 ತಿಂಗಳು ದಾಟಿತ್ತು. ಕೊನೆಗೆ ಆ ಕಂಟಕ, ಆ ಅಡ್ಡಿ ಎಲ್ಲ ನಿವಾರಣೆ ಆಯ್ತಂತೆ. ಏನಾಯ್ತು? ದೇವರು ಕಣ್ಣು ಬಿಟ್ಟ ಅಂದ್ರೆ ದೇವರು ಅನುಗ್ರಹಿಸಿದ. ಈ ಮುದಿಯ ಏನಕ್ಕೆ ಸಿದ್ದಾನು? ಇವನಲ್ಲ ಕಾರಣ. ಈ ಮುದಿಯ ಯಾರು? ದಶರಥ ಅಲ್ಲ ಕಾರಣ. ಕೈಕ ಬಿಮ್ಮನಸ್ಯ ಆದ್ಲು, ಕೈ ಗರ್ಭಿಣಿಯಾದ್ಲು. ಆದ್ರೆ ಆಶ್ಚರ್ಯ ಏನು? ಗಾಸಾರ ಅಂಬೋದು ಬರೋ ಬ್ಯಾಳಕ್ಕ ಗುದ್ದಿಕೊಂಡು ಬರ್ತದೆ ನೋಡ್ರಿ. ಗ್ರಹಚಾರ. ಈ ಗ್ರಹಚಾರ ಬಂದ್ರೆ ಅದು ಒಳ್ಳೇದಾಗಿರೋದು ಕೆಟ್ಟದಾಗಿರಲ್ಲ, ಎಲ್ಲ ಒಟ್ಟಿಗೆ ಬರ್ತದೆ ಅಂತ ನಮ್ಗೆ ಮಾತಿದೆ ಅಲ್ಲ. ಒಳ್ಳೇದೆಲ್ಲ ಒಟ್ಟಿಗೆ ಅಂತ ಒಳ್ಳೇದು ಬರ್ತದೆ ಅಂತ. ಆ ಗ್ರಹಚಾರ ಅಂದ್ರೆ ಎಲ್ಲ ಒಟ್ಟಿಗೆ ಬಂತು, ಒಳ್ಳೇದು. ಎಂತದ್ದು? ಇವಳು ನೀರು ಹೊಯ್ಕೊಂಡ್ಲೋ, ಯಾವಾಗ ಕೈ ಗರ್ಭಿಣಿ ಆದ್ಲೋ, 1 ನೋಳು 2 ನೋಳು ಎಲ್ಲ ಹೊಟ್ಟೆ ಇಟ್ಕೊಂಡು ಕುಂತ ಬಿಟ್ರು. 1ನೇ ಅವಳು ಯಾರು? ಕೌಸಲ್ಯ. 2ನೇ ಅವಳು ಸುಮಿತ್ರೆ. ಎಲ್ಲರೂ ಕೂಡ ಗರ್ಭಿಣಿಯಾದಂತ, ಹೊಟ್ಟೆ ಕುಳಿತುಕೊಂಡ ಅಂದ್ರೆ ಅವರು ಕೂಡ 3 ಗರ್ಭಿಣಿಯಾದ್ರು ಒಟ್ಟಿಗೆ. ಇಷ್ಟವರೆಗೆ ಆಗಿರ್ಲಿಲ್ಲ, ಈಗ ಒಮ್ಮೆ ಗ್ರಹಚಾರ ತಪ್ಪಿತು ಅಲ್ವಾ, ಕಂಟ ಅಡ್ಡಿ ನಿವಾರಣೆ ಆಯಿತು, 3 ಗರ್ಭಿಣಿಯಾದ್ರು. ನಂಗೆ ಗೀಟು ಹೊಡೆದ ಹಂಗೆ ಗೆಪ್ತಿ ಐತೆ. ನಂಗೆ ಅಷ್ಟು ಗೀಟು ಹೊಡೆದಾಗ ಅಂದ್ರೆ ಅಷ್ಟು ಸ್ಪಷ್ಟವಾಗಿ ಗೊತ್ತುಂಟು. ಗೀಟ್ ಹಾಕಿದಾಗ ಅಂದ್ರೆ ಅಷ್ಟು ಸ್ಪಷ್ಟವಾಗಿ ಗೊತ್ತಿದೆ. ಏನು? ನವಮಿ ದಿನ ನಮ್ಮ ಭಾರತ ಹುಟ್ಟಿತ್ತು. ಮೊದಲು ವರ್ ಅಂದು ನಮ್ಮ ಮಗನೇ, ಮೊದಲು ಸ್ವರ ತೆಗೆದದ್ದು ಯಾರು? ನನ್ನ ಮಗನೇ. ಯಾರು? ಭರತ. ಆದ್ರೆ ಏನಾಯ್ತು?
ಹೊರಗೇನು ಕಾಣಿಸಿತು? ಡಮ ಡಮ ನಗಾರಿ ಬಡ್ದು ಬಯಾಯಿಸಿ ಅದರ ಅಂಪರದಾಗ ನಮ್ಮ ಮಗುನ ಅಳು ಮುಣಗಿಸಿ. ಹಾಗೆ ಮೊದಲು ಅರ್ಥದ್ದು ನನ್ನ ಮಗ ಭರತ, ಅಂದ್ರೆ ಕೈಕೇಯಿ ಮಗ ಭರತ. ಆದ್ರೆ ನಗಾರಿ ಬಾರಿಸಿದ್ರು. ನಗಾರಿ ಗೊತ್ತಿದ್ದಲ್ಲ, ಧ್ವನಿ ಮಾಡುವಂಥದ್ದು. ಹಾಗಿರುವಾಗ ಆ ನಗಾರಿ ಬಾರಿಸಿ ಹೇಳಿದಂಥದ್ದು ಬೇರೆ ಸಂಗತಿ. ಪಟ್ಟದ ರಾಣಿ ಗಂಡು ಕೂಸಿ ಹಾಡದಲ್ಲಿ ಕಾಣ್ರಪ್ಪೋ ಅಂತ ಸಾರಿ ಬಿಟ್ರು ಊರು ತುಂಬ. ಆಗ ನಗಾರಿ ಬಾರಿಸಿದ್ರು, ಆದ್ರೆ ಹೇಳಿ ನನ್ನ ಭರತನ ಅಳು ಕೂಡ ಕೇಳಿಸಿದಂತ ಇವರು ಹೊಡೆದು ಹೇಳಿದಂತ ಒಂದು ಘೋಷಣೆ ಅಥವಾ ಆ ಡಂಗುರ ಸಾರಿದ್ರು ನಗಾರಿ ಹೊಡೆಸಿ ಎಂತದ್ದು. ಪಟ್ಟದ ರಾಣಿ ಗಂಡು ಕೂಸು ಹಾಡ್ದಳು. ಯಾರು ಪಟ್ಟದ ರಾಣಿ? ಕೌಸಲ್ಯ. ಕೌಸಲ್ಯ ಗಂಡು ಮಗನ ಹೆತ್ತಲು ಅಂತ ಎಲ್ಲ ಸಾರಿದ್ರು. ಡಂಗುರ ಸಾರಿದ್ರು. ಊರು ತುಂಬಾ, ಊರು ಇಡೀ ಇದೇ ಪ್ರಚಾರ ಆಯಿತು. ನಾನು ಮೊದಲು ಹೇಳಿದ್ದೇನೆ ಅಲ್ವಾ, ಮೊದಲು ಹುಟ್ಟಿದ ಯಾರು? ಭಾರತ. ನನ್ಗೆ ಅಷ್ಟು ಗೊತ್ತಿಲ್ವಾ? ಬೇಕಾದ್ರೆ ಹೇಳುವ, ನಾನು ಅಕ್ಷರ ಕಲ್ತೊಳ್ಳೆ ಕಣ್ರಿ, ನನ್ಗೇನು ಅಕ್ಷರ ಗೊತ್ತಿಲ್ವಾ? ಹೇಗೆ ಸಾಧ್ಯ ರಾಮ ಮೊದಲು ಬರ್ಲಿಕ್ಕೆ? ಆ ಈ ನೀವೇ ಹೇಳಿ ನೋಡ್ರಿ, ಯಾವ್ದು ಮೊದಲು ಬರೋದು? ಮೊದಲು ಬಾ ಬರ್ತದ. ಆ ಅಂತ ಹೇಳಿದ್ರೆ ಮೊದಲು ಬರೋದು ಯಾರು? ಬಾ ಅಂದ್ರೆ ಭರತ. ಆಮೇಲೆ ರಾ ಬರ್ತದ, ಆಮೇಲೆ ರಾಮ ಬರುವಂಥದ್ದು. ಆಮೇಲೆ ಕೋ ನಿ ಕೆ ಶ ಅಂದ್ರೆ ಭರತ, ರಾಮ, ಲಕ್ಷ್ಮಣ, ಶತ್ರುಘ್ನ. ಹಾಗೆ ಈ ಪ್ರಕಾರ ಮೊದಲು ಹುಟ್ಟಿದ್ದು ಭರತ. ಅಂದ್ರೆ ಇವಳು ಆ ರೀತಿ ಎಲ್ಲ ಹೇಳಿ ಪ್ರತಿಸ್ತಾಳಲ್ಲ, ಅವಳಿಗೆ ಗೊತ್ತಿದ್ದದನ್ನೆಲ್ಲ. ಅಕ್ಷರಮಾಲೆ ಕೂಡ ಹಾಗೆ ಆ ಇಂದ ಆರಂಭ ಆದ್ರೆ ಮೊದಲು ಬರುದು ಭಾರತ. ಹಾಗೆ ಇಲ್ಲಿ ಮೊದಲು ಹುಟ್ಟಿದ್ದು ಭಾರತ. ಆದ್ರೆ ಏನ್ ಮಾಡುವ, ಅರಮನೆಯವರು ಡಂಗುರ ಸಾರಿದಂಥದ್ದು ಮೊದಲು ಹುಟ್ಟಿದ್ದು ರಾಮ ಅಂತ. ಬಹಳ ಚಾಲುಕಿ ಕಣ್ರಿ ಈ ಅರಮನೆ ಮಂದಿ. ಇವ್ರು ಬಹಳ ಕುತಂತ್ರ ಇರುವವರು ಅಲ್ಲ, ಬಹಳ ಚಾಲುಕಿ ಇರುವವರು. ಪ್ರಚಾರ ಹಾಗೆ ಮಾಡಿದ್ರು ಯಾರು? ಅರಮನೆಯ ಜನರು. ಅಕ್ಷರ ಮಾಲಿನೇ ಉಲ್ಟಾ ಪಲ್ಟಾ ಮಾಡಿಬಿಟ್ರು. ಅಕ್ಷರ ಮಾಲೆಯನ್ನು ಕೂಡ ತಿರುಗಿಸಿಬಿಟ್ರು, ಅಲ್ಲ ಉಲ್ಟಾ ಪಲ್ಟಾ ಮಾಡಿದ್ರು. ತಲೆ ಮೇಲೆ ಮಾಡಿಬಿಟ್ರು, ತಲೆ ಕೆಳಗೆ ಮಾಡಿಬಿಟ್ರು. ರೆಂಬೆ ಮಣ್ಣಾಗೂರಿ ಬೇರು ಮ್ಯಾಲೆ ಮಾಡಿ. ಏನ್ ಮಾಡಿಬಿಟ್ಟಾರಲ್ಲ, ಮರದ ರೆಂಬೆಯನ್ನು ಕೆಳಗೆ ಮಾಡಿ ಬೇರನ್ನು ಮೇಲೆ ಮಾಡಿದ್ರು ಅಂತ ತಂತ್ರ ಇರುವವರು ಇವರು. ಯಾರು? ಅರಮನೆಯವರು. ಬೇರು ಮ್ಯಾಲೆ ಮಾಡಿ ತಲಿ ಬಾಚಿ ಬೈತಲಿ ತೆಗೆದು ಜಡಿ ಹಣ್ಣು ಬಿಡ್ತಾರೆ. ಏನ್ ಬೇಕಾದ್ರೆ ಮಾಡಿ, ಮರವನ್ನೇ ತಲೆ ಕೆಳಗೆ ಮಾಡಿ ಅಲ್ವಾ, ಬೇರನ್ನ ಮೇಲೆ ಮಾಡಿ ಆ ಬೇರನ್ನು ಈ ತಲೆ ಕೂದಲಿಗೆ ಬಾಚಿ ಜಡೆ ಬೇಕಾದ್ರೆ ಹಾಕಿದ್ರು. ಅಂದ್ರೆ ಅಷ್ಟು ತಂತ್ರ ಮಾಡ್ತಾರೆ. ಬಹು ಚಾಲಾಕಿ ಮಂದಿ, ಬಹಳ ಚಾಲಕಿ ಮಂದಿ ಇವರು ಅಲ್ಲ, ಬಹಳ ಕುತಂತ್ರ ತಿಳಿದವರು ಇವರು. ಹಾಗಿರುವಾಗ ನಾವು ಬದುಕಿರೋ ಗಂಟ ಇದು ನಡೀಲಿಕ್ಕೆ ಬಿಡೋಣಿಲ್ಲ. ನನಗೆ ಗೊತ್ತು ಸತ್ಯ ಅಲ್ವಾ, ನಾನು ಬದುಕಿದ್ರವರೆಗೆ ಇದು ನಡೀಲಿಕ್ಕಿಲ್ಲ. ಯಾವ್ದು ನಡೀಲಿಕ್ಕಿಲ್ಲ? ರಾಮನಿಗೆ ಪಟ್ಟ ಸಿಗಲಿಕ್ಕಿಲ್ಲ. ನನ್ನ ಕರದಾಗ ತಾಕತ್ತು ಇಲ್ಲದಿದ್ರು ಕರವಳದಾಗ ತಾಕತ್ತು ಐತಿ. ನನ್ನ ಕೈಯಲ್ಲಿ ನನಗೆ ಶಕ್ತಿ ಇರಲಿಲ್ಲ, ಆದ್ರೆ ಖಡ್ಗದಲ್ಲಿ ಶಕ್ತಿ ಉಂಟು. ಯಾವ ಖಡ್ಗ? ಕೈಕ ಎಂಬ ಖಡ್ಗ ಕೈಯಾಗಿ ಹಿಡಿದು ಕಾಯಿ ನಡೆಸೋ ಮಾಯಿ ಅಂತ ತಿಳಿದು ನನ್ನ ತಡೆಯುವ ಖಡ್ಗ ಯಾವುದು? ಕೈಕೈ ಎಂಬ ಖಡ್ಗ. ಆ ಕೈಕೈಯ ಮೂಲಕ ನನ್ನ ಕಾರ್ಯವನ್ನು ನಡೆಸ್ತೇನೆ ಅಂತ ಒಂದು ಮಾಯೆ ಅಂತ ತಿಳ್ಕೊಳ್ಬೇಕಾ. ಬೇಕಾದ್ರೆ ನಾನು ಮಾಡ್ತೇನೆ ಅಂತ ಹಠದಲ್ಲಿ ಹೇಳ್ತಾಳೆ. ಹೇಳಿದ್ದೇನೆ, ನೀರಿನ ಕೊಡಪಾನ, ಮೋಡ ಮಿಂಚಿನ ಕಡುಗ, ಒಳಗ ಮಿಂಚಿನ ಕಡುಗ. ಹಾಗಿರುವಾಗ ಆ ಮಿಂಚಿನಂತ ಖಡ್ಗ ಇದೆ ನನ್ನ ಕೈಯಲ್ಲಿ. ಯಾರು? ಕೈಕೈ. ಹಾಗಿರುವಾಗ ತೆಂಕಣ ತಂಗಾಳಿಯೊಳಗ ಜಂಜಾವಾತ ತಿಳ್ಕ ಒಳಗಣ ಮಾತ. ತೆಂಕಣ ಗಾಳಿ ಬೀಸುವಾಗ ಅಂದ್ರೆ ಆ ರೀತಿ ಬಿರುಗಾಳಿ ಬೀಸುವಾಗ ನಾನು ಮಾಡ್ತೇನೆ. ಜಂಜಾವಾತ ಬಿರುಗಾಳಿ ತಿಳ್ಕ ಒಳಗಣ ಮಾತ. ನನ್ನ ಮನಸ್ಸಿನೊಳಗಿನ ಮಾತು ತಿಳ್ಕೊಳ್ಳಿ. ತೆಂಕಣ ಗಾಳಿಯಲ್ಲಿ ಬೀಸಿದಾಗ ಹೇಗೆ ಬಿರುಗಾಳಿ ಬರ್ತದೋ ಹಾಗೆ ನಾನು ಬಿರುಗಾಳಿ ಎಬ್ಬಿಸ್ತೇನೆ. ನನಗೆ ಇರುವಂತಹ ಆಯುಧ, ಕೈಯಲ್ಲಿರುವಂತಹ ಆಯುಧ ಕೈಕೈ ಅಂತ ಹೇಳ್ತಾಳೆ ಎಂದು ಮಂತರೆ ಸೀರೆ ಜಾಡಿಸುವಾಗ ನಿಧಾನ ಕತ್ತಾರೆ. ಹಾಗೆ ಸೀರೆ ಜಾಡಿಸಿ ಹೋಗ್ತಾಳೆ, ಅಂದ್ರೆ ಆ ಒಂದು ಹಠದಲ್ಲಿ ಅಲ್ಲ, ಛಲದಲ್ಲಿ ಹೋಗ್ತಾಳೆ. ಸೀರೆಯನ್ನು ಕುಡುಗುವಂತ ಗೊತ್ತಿದ್ದ, ಜಾಡಿಸುವಂಥದ್ದು. ನಾನು ತಂತ್ರ ಮಾಡ್ತೇನೆ, ಬಿಡಲಾರೆ ಯಾವುದನ್ನು? ರಾಮನಿಗೆ ಪಟ್ಟ ಲಭಿಸುವುದು ಅಂತ ಹೇಳ್ತಾಳೆ. ಇಲ್ಲಿಗೆ 2ನೇ ದೃಶ್ಯ ಪೂರ್ತಿ ಆಗ್ತದೆ. ಜೊತೆಗೆ ಇಂದಿನ ತರಗತಿಯಲ್ಲಿ ನಾವು ಇಲ್ಲಿಗೆ ನಿಲ್ಲಿಸೋಣ. ಮುಂದಿನ ತರಗತಿಯಲ್ಲಿ ಮುಂದಿನ ಭಾಗವನ್ನು ನೋಡೋಣ. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ.